ನಮಸ್ಕಾರ ರೀ. ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಾವು ಇವತ್ತೊಬ್ಬರು ಗೆಸ್ಟ್ ಕರ್ಕೊಂಡ್ಬಂದೇವಿ. ಇವ್ರ ಹೆಸರು ಬಾಬಾ ಸಾಹೇಬ್ ಕಾಂಬ್ಳೆ ಅಂತೇಳಿ. ಸೊ ಇವ್ರ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿದ ಸದಸ್ಯರದಾರು. ಸೊ ಬರ್ರಿ ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಏನೇನು ತಿಳ್ಕೊಳ್ಳೋನು. ನಮಸ್ತೆ ಸರ್, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್ ರೀ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನಾನು ಬಾಬಾ ಸಾಹೇಬ್ ಕಾಂಬ್ಳೆ ಅಂತ. ಸದ್ಯದಲ್ಲಿ ಈಗ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯನಾಗಿ ಕೆಲಸ ಮಾಡತ್ತೀನಿ. ನಿರಂತರ ಒಂದು 27-28 ವರ್ಷದ ರಂಗಭೂಮಿ ಜರ್ನಿ ಇರೋದು ಇಲ್ಲೇ ಕಾಕ್ತಿ. ಹುಟ್ಟಿ ಬೆಳೆದದೆಲ್ಲ ಕಾಕ್ತಿ ಒಳಗ, ಬೆಳಗಾವಿ ನನ್ನ ಪ್ರಾಪರು. ಹಾಂ ಸರ್. ಓದಿದ್ದು ಮೊದಲು ಬರೀ ITI ಮುಗಿಸ್ಕೊಂಡು ಆಮೇಲೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಏನೋ ಒಂದು ಪ್ರಯತ್ನ ಪಡಬೇಕು ಅಂತ ಇಲ್ಲಿಂದ ಬೆಂಗಳೂರಿಗೆ ಜರ್ನಿ ಶುರುವಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಮತ್ತು ಇಂಡಸ್ಟ್ರಿ ಬಿಟ್ಟು ಬಂದು ಮತ್ತಿಲ್ಲೇ ಬೆಳಗಾವಲ್ಲಿ ಡಿಗ್ರಿ ಮುಗಿಸ್ಕೊಂಡು ಇಂಡಾಲ್ ಫ್ಯಾಕ್ಟ್ರಿ ಒಳಗೂ ಕೆಲಸ ಮಾಡ್ತಿದ್ದೆ ಆ್ಯಸ್ ಅ ವೆಲ್ಡರ್ ಅಂತೇಳಿ. ITI ವೆಲ್ಡಿಂಗ್ ಮುಗಿಸಿದ ಮೇಲೆ ಅದಾದಮೇಲೆ ಮತ್ತು ಹಿಂಗೆ ರಂಗಭೂಮಿ ಜರ್ನಿ ಶುರುವಾಯಿತು. BA ಮುಗಿಸ್ಕೊಂಡೆ. ರೀಸೆಂಟಾಗಿ ರಂಗಭೂಮಿ ನಮ್ಮ ಬೇಸ್ ಸಬ್ಜೆಕ್ಟ್ ಇರೋದ್ರಿಂದ ಏನೋ ಸಾಯಿ ಒಳಗಾಗಿ ಒಂದು ಸ್ವಲ್ಪ ರಂಗಭೂಮಿ ಒಳಗೆ ಏನಾದರೂ ಒಂದು ಮಾಸ್ಟರ್ ಡಿಗ್ರಿ ಇರಲಿ ಅಂತ ಈಗ MPA ಅಂದ್ರೆ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋ ಡಿಗ್ರಿ ಮೊನ್ನೆ ಮುಗಿಸ್ಕೊಂಡೆ. ಮಾಸ್ಟರ್ ಎಲ್ಲಿ ಸರ್? ಶಿಗ್ಗಾಂವ್. ಹೆಂಗ್ ಸರ್, ಹೆಂಗ್ ಈ ಒಂದು ರಂಗಭೂಮಿ ಅಂದ್ರೆ ITI ಅದೊಂದು ಫೀಲ್ಡ್ ಹೆಂಗ್ ಬಂದ್ರಿ? ಅಂದ್ರೆ ಸಣ್ಣೊಂದಿರ್ತ ನಿಮ್ಗೆ ಅದು ತಲೆ ಆಗಿತ್ತೋ ಏನ? ಇಲ್ರಿ ಸರ್, ಹೆಂಗದ ಅಂದ್ರೆ ಯಾವುದೋ ಕಾರ್ಯಕ್ಷೇತ್ರಕ್ಕೆ ಹಿಂದ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆದ್ರ ನಾವು ಎಲ್ಲ ಕ್ವಾಲಿಫಿಕೇಶನ್ ಮಾಡೋ ಮುಂದೆ ಕಲಿಯೋ ಮುಂದೆ ನಮಗೆ ಅಂದ್ರೆ ಇದ ಆಗಬೇಕು, ಇದ್ ಮಾಡಬೇಕು ಅನ್ನೋದು ಏನಂದ ಅಷ್ಟೊಂದು ನಿಖರವಾಗಿ ಒಂದು ಗೋಲ್ ಅಂತ ಏನಿದ್ದಿದ್ದಿಲ್ಲ. ಬೇಸಿಕ್ಲಿ ಮನೆ ಒಳಗೆ ಒಂದು ಸ್ವಲ್ಪ ನಮ್ಮ ಅಜ್ಜ ಲಗಮನ್ನ ರಾಮಪ್ಪ ಮೇತ್ರಿ ಅಂತೇಳಿ, ಅವರು ಒಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಅದಲ್ದ ಅವರು ನಾಟಕಕಾರರು. ಅವರು ನಾಟಕಗಳನ್ನ ಬರಿತಿದ್ರು. ಆಮೇಲೆ ಪಾರಿಜಾತದೊಳಗೆ ಅವರು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಪಾರಿಜಾತದೊಳಗೂ ಅವ್ರಿಗೆ ಕಲಾವಿದನಾಗಿ ಹೆಸರು ಮಾಡಿದ್ರು. ಆಮೇಲೆ ಮನೆಯ ಒಳಗೆ ಒಂದು ಸ್ವಲ್ಪ ಭಜನದ ವಾತಾವರಣ ಇತ್ತು. ಶಿವ ಭಜನ, ಹರಿಭಜನ ಇಂಥ ವಾತಾವರಣ ಮನೆ ಒಳಗಿತ್ತು. ನಮ್ಮ ತಂದೆಯವರು ಅದ್ರೊಳಗೆ ಏನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಆದ್ರೆ ನಾನು ಮೂಲತಃ ಇಂಗ್ಲಿಷ್ ಮೀಡಿಯಮ್ಗೆ ನನ್ನ ಅಡ್ಮಿಷನ್ ಮಾಡಿದ್ರು. ಆದ್ರೆ ಯಾವುದೋ ನಾವು ಒಂದು ಸ್ವಲ್ಪ ಏನು ಒಂದು SSLC ಆಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಯುವವರೆಗೂ ಕೂಡ ನಾವು ನಿಖರವಾಗಿ ಏನು ಮಾಡಬೇಕು ಅನ್ನೋದು ನಮಗೆ ಅಷ್ಟೊಂದು ಏಮ್ ಇದ್ದಿದ್ದಿಲ್ಲ. ಗುರುನೇ ಇದ್ದಿದ್ದಿಲ್ಲ ಸರಿಯಾಗಿ. ಏನು ಮಾಡಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಹಿಂಗಾಗಿ ಮುಂದೆ ರಂಗಭೂಮಿಗೆ ನಾವು ಬರ್ತೀವಿ ಅನ್ನೋದು ನನಗೆ ಅವಾಗ ಅಷ್ಟೊಂದು ತಿಳುವಳಿಕೆ ಇದ್ದಿದ್ದಿಲ್ಲ. ಆದರೆ ಇವತ್ತಿಗೆ ತಿರುಗಿ ಹಿಂದಿನ ದಿನಗಳನ್ನು ನೋಡಿದಾಗ ಈ ಕ್ಷೇತ್ರದೊಳಗೆ ನಾವು ಇರೋದ್ರಿಂದ ಏನೋ ಜೀವನ ಸ್ವಾರ್ಥಕ ಅಂತ ಅನಿಸ್ಲಿಕ್ಕತ್ತದ. ರಂಗಭೂಮಿ ಒಳಗಿರೋದು. ಯಾವ ವಯಸ್ಸಾಗ ಎಂಟ್ರಿ ಕೊಟ್ರಿ ಸರ್? ಅದು ಹಿಂಗಾಯ್ತು. ಸ್ಕೂಲ್ ಡೇಸ್ಗಳಲ್ಲಿ ನಾನು ಓದಿದ್ದು ಧಾರವಾಡ ಬುದ್ಧ ರಕ್ಷಿತ. ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರದ್ದ ಶಾಲೆ. ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮ ಬಂಗಾರವನ್ನು ಒತ್ತಿಗಿಟ್ಟು ಸ್ಕೂಲನ್ನು ನಡೆಸಿದಾರೆ ಅಂತೇಳಿ ಧಾರವಾಡದೊಳಗೆ. ಆ ಸ್ಕೂಲ್ ಒಳಗೆ ನಾನು ಕಲಿತೆ SSLC ವರೆಗೂ. SSLC ಬರೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ನಮ್ಮ ಊರೊಳಗೆ ಫಂಕ್ಷನ್ಸು, ಜಾತ್ರೆ ಅವೆಲ್ಲ ಇದ್ರೆ ಸ್ವಲ್ಪ ನಾಟಕದೊಳಗೆಲ್ಲ ಭಾಗ ತಗೋತಿದ್ವಿ. ಹವ್ಯಾಸಿ ರಂಗಭೂಮಿ ಇದು ನಮಗೆ ಗೊತ್ತಿದ್ದಿದ್ದಿಲ್ಲ. ನಾನು ಫಸ್ಟ್ ಇಯರ್ ಮುಗಿಸಿ ಆವಾಗ ಬೆಂಗಳೂರಿಗೆ ಒಂದು ಏನಿತ್ತು ಅಂತಂದ್ರೆ ಈ ಸಿನಿಮಾವನ್ನು ಹೆಂಗೆ ತಯಾರು ಮಾಡ್ತಾರನ್ನೋ ಕುತೂಹಲ ಇತ್ತು ನಮ್ಮಲ್ಲಿ. ಸಿನಿಮಾ ಹೆಂಗೆ ತಯಾರಾಗ್ತದೆ, ಇದಕ್ಕೆ ಏನಾದ್ರು ಕೋರ್ಸ್ಗಳದಾವೇನು ಅಂಥೇಳಿ ನಮಗೊಂದು ಕುತೂಹಲ ಇತ್ತು. ಆ ಕುತೂಹಲ ಇದ್ದೊಂದು ಸಮಯದೊಳಗೆ ಏನಾಯ್ತಪ್ಪ ಅಂತಂದ್ರೆ ನಾನು ಅವಾಗ ಅಲ್ಲಿ ವಿಲ್ಸನ್ ಗಾರ್ಡನ್ ಹತ್ರ ಒಂದು ಚಲನಚಿತ್ರ ಮಂಡಳಿಯವ್ರು ನಡೆಸೋದು ಒಂದು ಡಿಪ್ಲೊಮಾ ಕೋರ್ಸ್ ಅಂತ ಒಂದಿತ್ತು. ಆಗ ನಾನು ಅಪ್ಲಿಕೇಶನ್ ಹಾಕಿದ್ದೆ ಜಸ್ಟ್ SLC ಪಾಸ್ ಆದ್ಮೇಲೆ. ಆಮೇಲೆ ಅವ್ರ ಕಡೆಯಿಂದ ನನಗೆ ರಿಪ್ಲೈ ಬಂತು,
ನೀವು ಸೆಲೆಕ್ಟ್ ಆಗಿದ್ರಿ ಮತ್ತು ನೀವು ಬಂದು ಜಾಯಿನ್ ಆಗ್ರಿ ಅಂತ. ಆದ್ರೆ ನನಗೆ ಈ ಬೆಂಗಳೂರೊಳಗೆ ಇದೆಲ್ಲ ಕಾಮನ್ ಅಂತ ಗೊತ್ತಿದ್ದಿದ್ದಿಲ್ಲ. ಭಾಳ ಉತ್ತರ ಕರ್ನಾಟಕದವ್ರು ಅಂದ್ರೆ ನಾವು ಸ್ವಲ್ಪ ಬೆಂಗಳೂರು ಈ ಸಿನಿಮಾ ಅಂದ್ರೆ ಭಾಳ ಹಿಗ್ಗಿ ಹಿರಿಕಾಯಿ ಆಗ್ತಿದ್ವಿ ನಾವು. ಭಾಳ ಒಂದು ಆಶ್ಚರ್ಯ ಐತಿ. ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ ಒಂದು ಟೈಪ್ ಅದು ಬರೀ ಅವರು ಡಿಪ್ಲೊಮಾ ಕೋರ್ಸಿಗೆ ಆಯ್ಕೆ ಆಗಿದ್ದೀರಿ ಅಂತ ಕರೆದ ಮೇಲೆ ದೊಡ್ಡ ಖುಷಿ ಆಗಿಬಿಡ್ತು. ಏನಪ್ಪಾ ಸಿನಿಮಾ ಇಂಡಸ್ಟ್ರಿಯಾಗ ಕೆಲಸ ಸಿಕ್ಕೈತೇನೋ ಅನ್ನೋ ಲೆಕ್ಕಕ್ಕೆ. ತಿಳುವಳಿಕೆ ಕಡಿಮೆ. ಬೆಂಗಳೂರಿಗೆ ಹೋದ್ವಿ, ಪಡಬಾರ್ದು ಕಷ್ಟಪಟ್ಟಿವಿ, ಎಲ್ಲರೂ ಹೆಂಗೆ ಪಡ್ತಾರೆ ಹಂಗೆ. ಆದ್ರೆ ನಂದು ಕಷ್ಟ ಸ್ವಲ್ಪ ವಿಶೇಷವಾದಂಥದ್ದು. ಯಾಕಂತಂದ್ರೆ ನಾನು ಅಲ್ಲಿ ಉಳ್ಕೊಳಕ್ ಜಾಗ ಇದ್ದಿದ್ದಿಲ್ಲ. ಫ್ರೆಂಡ್ಸ್ ಮನೇಲಿ ಒಂದು ಸ್ವಲ್ಪ ದಿನ ಉಳ್ಕೊಂಡು ಆ ಇಡೀ ಡಿಪ್ಲೊಮಾ ಕೋರ್ಸ್ ಮುಗಿಸ್ಬೇಕಂದ್ರೆ ಒಂದು 5,000 ರೂಪಾಯಿ ಅವಾಗ ಅಡ್ಮಿಷನ್ ಫೀಸ್. ಅದು ಕೂಡ ಅವಾಗ ಯಾವ ವಿಷಯದಾಗ ಸರ್ ಇದು? ನನಗೆ ಅನ್ಸೋ ಮಟ್ಟಿಗೆ ಇದು 2003ರಿಂದ 2002ರಿಂದ ಸಾರಿ ಇದು 2001ರಿಂದ 2003 ಆ ಒಂದು ಪೀರಿಯಡ್. ಆ ಒಂದು ಪೀರಿಯಡ್. ಆಮೇಲೆ ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾವು ಬೆಂಗಳೂರು ನೋಡಿದ್ದಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ವಾತಾವರಣ, ಅಲ್ಲಿ ಜನ ಪಡುವಂತ ಕಷ್ಟ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಏನೋ ನಾವು ಇಲ್ಲಿ ಕೂತ್ಕೊಂಡು ಏನೋ ತಿಳ್ಕೊಂಡಿರ್ತೀವಿ, ಆ ರೀತಿ ಇರಂಗಿಲ್ಲ. ಆಮೇಲೆ ಅಲ್ಲಿ ಹೋಗಿ ನಮಗೆ ಮೇಕಪ್ ನಾನಿ ಅಂತಿದ್ರು, ಅವರೆಲ್ಲ ಕ್ಲಾಸ್ಗಳು ತಗೋತಿದ್ರು. ಆಮೇಲೆ ದೊಡ್ಡಣ್ಣ ಒಳ್ಳೆಯವ್ರು ಬಂದು ಕ್ಲಾಸ್ ತಗೋತಿದ್ರು. ಆದ್ರೂ ಅಲ್ಲಿಂದ ಏನ್ ನನಗೆ ಅಷ್ಟೊಂದು ವಿಶೇಷವಾಗಿ ಕಲಿಯೋದಕ್ಕೆ ಏನ್ ಸಿಗಲಿಲ್ಲ. ಯಾಕಂದ್ರೆ ಅವೆಲ್ಲ ಅಂಥವು ಭಾಳ ಸಂಸ್ಥೆಗಳಿದ್ವು, ದುಡ್ಡು ಮಾಡುವಂತ ಸಂಸ್ಥೆಗಳು. ಅದು ಒಂದು ಯಾರೋ ಒಬ್ರು ಸ್ಥಾಪನೆ ಮಾಡ್ಕೊಂಡಂತ ಒಂದು ಸಣ್ಣ ಸಂಸ್ಥೆ. ಅದನ್ನ ಭಾಳ ಸೀರಿಯಸ್ ಆಗಿ ತಗೊಂಡಿದ್ವಿ ನಾವು. ಅಲ್ಲಿ ಹೋಗಿ ಆದ್ಮೇಲೆ ಏನಂತ ಉಳ್ಕೊಳಕ್ ಒಂದು ಎಲ್ಲಾದ್ರೂ ನೆಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಫಸ್ಟಿಗೆ ನಾನು ಗೋಕುಲ್ ಹೋಟೆಲ್ದೊಳಗ ಸಪ್ಲೈಯರು ಮತ್ತು ಈ ತೊಳೆಯೋದು ಬೆಳೆಯೋದು ಎಲ್ಲ ಕೆಲಸ ಮಾಡಕ್ ಶುರು ಮಾಡಿದೆ ಗೋಕುಲ್ ಹೋಟೆಲ್ದೊಳಗ. ಅದು ಮುಗಿಸಿ ಆಮೇಲೆ ಬೀದಿ ಮೇಲೆ ಮಲ್ಕೊಳ್ಳೋದು, ಮೆಜೆಸ್ಟಿಕ್ನಾಗ ಮಲ್ಕೊಳ್ಳೋದು, ಎಲ್ಲಿ ಕಂಡಲ್ಲಿ ಮಲ್ಕೊಳ್ಳೋದು, ಹಿಂಗೆಲ್ಲ ಒಂದು 3-4 ತಿಂಗಳು ಆಯ್ತು. ಕಡೆಯದಾಗಿ ಏನ್ ವಿಚಾರ ಮಾಡಿದೆ ಅಂದ್ರೆ ನಿರಂತರವಾಗಿ ಎಲ್ಲೋ ಒಂದ್ ಕಡೆ ಉಳ್ಕೋಬೇಕಲ್ಲ ಅಂತೇಳಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಸಾಕಷ್ಟು ಕಡೆ ಬೋರ್ಡ್ ಇರ್ತಿದ್ವು ಅಲ್ಲಿ. ಹಿಂಗಾಗಿ ಒಂದ್ ಕಡೆ ಕೆಲಸಕ್ಕೆ ನನಗೆ ಬೇಕು, ನಂದು ITI ಆಗ್ಯದ, ಪಾರ್ಟ್ ಟೈಮ್ ಕೆಲಸ ಕೊಡ್ರಿ, ಸಿನಿಮಾ ಇಂಡಸ್ಟ್ರಿಯಾಗ ನಾ ಏನೋ ಕಲಿಯೋದಕ್ಕೆ ಬಂದೀನಿ ಅಂದ ಕೂಡಲೇ ಅಲ್ಲಿ ಅವ್ರು ಉಳ್ಕೊಳ್ಳೋದು ಕೊಟ್ಟಿದ್ರು ಸ್ವಲ್ಪ ದಿನ. ಅಲ್ಲಿ ಏನ್ ಕೆಲಸಪ್ಪ ಅಂತಂದ್ರೆ ನನ್ನ ಹಂಗೇನು ನಿರುದ್ಯೋಗಿಗಳು ಬರ್ತಾರ ಹುಡುಕಾಡ್ಕೊಂಡು ಬೆಂಗಳೂರಿಗೆ ಏನೋ ಆಸೆ ಇಟ್ಕೊಂಡು ಅವ್ರನ್ನ ತಂದು ಅಲ್ಲಿ ಕೆಲ್ಸಕ್ಕೆ ಸೇರ್ಸೋದು. ಅಲ್ಲಿ ಏನೂ ಕೆಲಸ ಇಲ್ಲ. ಅವ್ರು ಬರೀ ಏಜೆಂಟ್ರು. ಅವ್ರು ಇಲ್ಲಿ ಹೋಗ್ರಿ ಇಂಟರ್ವ್ಯೂ ಕೊಡ್ರಿ, ಇಲ್ಲಿ ಹೋಗ್ರಿ ಇಂಟರ್ವ್ಯೂ ಕೊಡ್ರಿ ಅಂತ ಹೇಳೋರು. ನಾ ಆಫೀಸ್ ಒಳಗೆ ಉಳ್ಕೊಂಡ್ಬಿಟ್ಟೆ. ಅಂತ ಹುಡುಗರು ಹಿಡ್ಕೊಂಡು ತೊಗೊಂಡ್ಬರೋದು, ಹಚ್ಚೋದು. ಆಮೇಲೆ ಎಲ್ಲ ಕಡೆ ಬೋರ್ಡ್ನಾಗ ಹಚ್ಚೋದು, ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ ಪೇಪರ್ ಪೇಸ್ಟ್ ಮಾಡೋದು. ಅದನ್ನ ಮಾಡ್ತಾ ಮಾಡ್ತಾ ಆಮೇಲೆ ಮತ್ತೆ ಈ ಮ್ಯಾಟ್ ಮಾರೋದು, ಅಲ್ಲಿಂದ ಈ ಮ್ಯಾಗ್ನೆಟ್ ಚೈನ್ಗಳನ್ನ ಮಾರೋದು, ಡೋರ್ ಟು ಡೋರ್ ಮಾರ್ಕೆಟಿಂಗು. ಅವಾಗ ಏನೇನೋ ಇತ್ತು, ಅದು ಟ್ರೆಂಡ್ ಅಂತ, ಅದು ಟೈ ಹಾಕೊಂಡು ಹೋಗೋದು. ಏನೇನೋ ವಿಚಿತ್ರವಾದ ಕೆಲಸಗಳು. ಆಮೇಲೆ ಬಾಡಿಗೆ ಮನಿ, ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನಿ ಚೇಂಜ್ ಮಾಡ್ತಾರಲ್ಲ, ಆ ಸಾಮಾನುಗಳನ್ನ ಶಿಫ್ಟ್ ಮಾಡೋದು, ಪ್ಯಾಕರ್ಸ್ ಆ ಟೈಪ್ ಅದು ಕೆಲಸ ಮಾಡಿದ್ವಿ. ಅದ್ ಮಾಡ್ತಾ 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 ಲಾಸ್ಟಿಗೆ ಉಳ್ಕೊಳ್ಳೋದು ಬಹಳ ಸಮಸ್ಯೆ ಆದ ಕೂಡಲೇ ನಾನು ಒಂದ್ ಕಡೆ ಇಂಟರ್ವ್ಯೂ ಕೊಟ್ಟೆ. ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ತಗೊಂಡ್ ನಾನು. ಅವ್ರ ಏನಂದ್ರ ಅಂತಂದ್ರ, ನೀನ್ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸ ಕೊಡ್ಬೇಕಂದ್ರ ನೀ ಈಗ ಇಷ್ಟು ಸಣ್ಣ ಕದಿ ಬಡಕದಿ, ನಿನಗ ಹಾಕೊಳ್ಳೋ ಬಟ್ಟೆನ ಸರಿಯಾಗಿ ಬರಂಗಿಲ್ಲ, ಇವು ಸೆಕ್ಯೂರಿಟಿ ಕೆಲಸ ಹೆಂಗ್ ಮಾಡ್ತೀನಿ ನೀನು ಅಂದ್ರ ಆ ಒಂದು ಏಜ್ ಇಲ್ಲ ಸೆಕ್ಯೂರಿಟಿ ಕೆಲಸ ಮಾಡುವಷ್ಟು. ಏನಂತೀವಿ ಅದು ಸ್ವಲ್ಪ ರಫ್ ಬೇಕಾಕೈತಿ ಮನುಷ್ಯ. ನೀವು ಸ್ವಲ್ಪ ಎಜುಕೇಟೆಡ್ ಚಲೋ ಕಲ್ತವ್ರಂಗ ಕಾಣತಿ. ಇಲ್ರಿ ಸರ್ ನನಗೆ ಕೊಡ್ರಿ ಅಂತ ಮಾಡಿದೆ. ಭಾರತೀಯ ವಿದ್ಯಾಭವನ್ ಮುಂದ್ ಮಾಡಿದೆ. MG ರೋಡ್ದೊಳಗ 4-5 ದಿನ ಉಪವಾಸದ ಸೆಕ್ಯೂರಿಟಿ ಕೆಲಸ. ರಿಲೀವರ ಬರ್ತಿದ್ದಿಲ್ಲ ಫೋಟೋ ಸ್ಟುಡಿಯೋ ಮುಂದೆ. ಅಲ್ಲಿ ರೋಡ್ ಮ್ಯಾಗ ಮಲ್ಕೊರೋದು, ರೋಡ್ ಮ್ಯಾಗ ಜಳಕ ಮಾಡೋದು. ಒಂದು ಈ ರಟ್ ಅಂತೀವಲ್ಲ ನಾವು, ಪ್ಯಾಕಿಂಗ್ ರಟ್ಟು, ಅದನ್ನ ಹಾಸ್ಕೊಂಡ್ ಮಲ್ಕೊರೋದು. ಹಿಂಗ ಒಂದು 3-4 ತಿಂಗಳು MG ರೋಡ್ ಮಾಡಿದೆ. ಆಮೇಲೆ ನನಗಾಗಿ ಊಟಕ್ಕೆ ರೊಕ್ಕಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ 1 ಕಿಲೋ ಟೊಮ್ಯಾಟೊ ತಂದಿಟ್ಕೊರೋದು. ಹಸು ಆದಾಗ 2 ಟೊಮ್ಯಾಟೊ ತಿನ್ನೋದು. ಬರೀ ಸಿನಿಮಾ ಒಂದ್ ದಂಡಿ ಕುಯ್ತದು. ಅದು ಅಲ್ಲಿ ಆಕ್ಚುಲಿ ಮಾಡಕ್ ಹೋದದ್ದೇ ಬೇರೆನೇ ಜೀವನ ಶುರು ಆಯ್ತು. ಆ ಸಿನಿಮಾ ಅನ್ನೋದು ಆಮೇಲೆ ಕ್ಲಾಸ್ ತಪ್ಸಕ್ ಶುರು ಆಯ್ತು. ಹೋಗಕ್ ಬರಕ್ ದುಡ್ಡಿಲ್ಲ, ಬದುಕೋದ ಕಷ್ಟ ಆಯ್ತು. ಮುಂದೆ ಹೆಂಗಾಯ್ತು ಅಂದ್ರ ಬನಶಂಕರಿ ಸ್ಮಶಾನಕ್ಕೆ ಹಾಕಿಬಿಟ್ರೆ ನಾನು ಸೆಕ್ಯೂರಿಟಿ. ಅಲ್ಲಿ ಯಾರು ಒಂದು ಹುಳ ಇಲ್ಲ. ಸ್ಮಶಾನ ಪೂರ್ತಿ ಖಾಲಿ ಸ್ಮಶಾನ. ದಿನಕ್ಕೆ ಹೆಣಗಳು ಬರ್ತಿದ್ವು ಹೋಗ್ತಿದ್ವು. ಆಮೇಲೆ ವಾರಕ್ಕೊಂದು ಕ್ಲಾಸು. ಬರ್ತಾ ಏನಾಯ್ತಂದ್ರ ಆ ಸ್ಮಶಾನದಲ್ಲಿ ಇದ್ದುಕೊಂಡು ದುಡ್ಡು ಸಾಲ್ತಾ ಇಲ್ಲ. ಅವಾಗ ಕೊಡೋ ಪೇಮೆಂಟ್ 3,000. ದುಡ್ಡು ಸಾಲ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದೆ ಅಂದ್ರೆ ಬರ್ನಿಂಗ್ ರೂಮ್ನಾಗ ಹೆಣ ಸುಡಕ್ ಶುರು ಮಾಡಿದ್ವಿ. ಟಿಪ್ಸ್ ಕೊಡ್ತಿದ್ರು, 50-100 ಹಿಂಗ್ ಟಿಪ್ಸ್ ಕೊಡ್ತಿದ್ರು. ಅದು ಗಳಿಕೆ ಶುರು ಆಯ್ತು. ಆಮೇಲೆ ಮತ್ತೆ ದುಡ್ಡು ಸಾಲ್ತಾ ಇಲ್ಲ ಅನ್ನೋ ವಿಷಯ ಬಂದಾಗ 20 ರೂಪಾಯಿ ಫೂಟ್ ಗೋರಿ ಹಡ್ಡಾಕಿ ಹಿಡಿದ್ಬಿಟ್ಟಿನಿ.
ಅಂದ್ರ ಅದು ಜೀವನಾನೇ ಚೇಂಜ್ ಆಗ್ತದ. ಸಿನಿಮಾ ಇಂಡಸ್ಟ್ರಿ ಒಂದ್ ಕಡೆ ಕುಂತಿತ್ತು ಮಾಡಕ್ ಹೋದದ್ದ ಬೇರೆ, ಆದದ್ದ ಬೇರೆ. ಆಮೇಲೆ ಹಿಂಗೊಂದು ವರ್ಷ ಅಲ್ಲೆಲ್ಲ ಆದ್ಮೇಲೆ ಆಮೇಲೆ ಬೇರೆ ಬೇರೆಯವರು ಯೂನಿಟ್ದೊಳಗೆ ಸ್ವಲ್ಪ ದಿನ ಕೆಲಸ ಮಾಡಿದ್ನಿ. ಫಿಲ್ಮ್ ಯೂನಿಟ್ ಒಳಗೆ ಯೂನಿಟ್ದೊಳಗ ಅಲ್ಲ ನಮ್ಗೆ ಅಂದ್ರೆ ನಾಲೆಜ್, ನಾ ಏನ್ ಮಾಡತ್ತೀನಿ ಅನ್ನೋದು ಗೊತ್ತಿದ್ದಿಲ್ಲ. ಒಟ್ಟ ಆ ಪಿಕ್ಚರ್ ಅನ್ನೋ ಒಂದು ಹುಚ್ಚ ಏನಿತ್ತಲ್ಲ, ಅದು ಆ ಹರಿವು ನದಿ ಒಳಗೆ ನಾವು ಹರಿಬೇಕಾಗಿತ್ತು, ಅವ್ರ ಜೊತೆ ಇರ್ಬೇಕಿತ್ತು. ಇದನ್ನ ಹೆಂಗ್ ರೆಡಿ ಮಾಡ್ತಾರ ಅನ್ನೋ ಕುತೂಹಲ ಇತ್ತು ನನಗೆ. ಹಿಂಗಾಗಿ ಅಲ್ಲಿ ಒಬ್ಬ ಇಂಜಿನಿಯರ್ ಭೇಟಿ ಆದ್ರು ಸ್ಮಶಾನದೊಳಗ. ನೀನು ITI ಮಾಡಿದ್ದೀನಿ ಅಂತ, ಇದೆಲ್ಲ ಯಾಕೆ ಬೇಕು ನಿನಗೆ, ಚೆನ್ನಾಗಿ ಓದ್ಕೋ, ಯಾಕಂದ್ರೆ ನೀನು ಕೆಳಗಿನ ಸಮುದಾಯದಿಂದ ಬರೋದ್ರಿಂದ ನಿನಗೆ ಮೆರಿಟು ಮತ್ತು ಸ್ಕಾಲರ್ಶಿಪ್ ಎಲ್ಲ ಇರ್ತದ, ನಿಮ್ಮ ಮಂದಿಗೆ ರಿಸರ್ವೇಶನ್ ಅದ, ಸರಿಯಾಗಿ ಓದ್ಕೋ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗದೆ, ಯಾಕೆ ಈ ಸಿನಿಮಾ ಅದು ಇದು ಮತ್ತೊಂದು ಹುಚ್ಚ ಹಚ್ಕೊಂಡು ಸುಮ್ಮ ಹಾಳಾಕ್ ಹೋಗೋಣ ಅಂದ ಕೂಡಲೇ ಸರ್ಟಿಫಿಕೇಟು ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಬಂತ ನೇರವಾಗಿ ಬೆಳಗಾವ್ ಬಂದು ಈ ಇಂಡಸ್ಟ್ರಿ ಅದು ಇದು ಬ್ಯಾಡ ಅಂತೇಳಿ ಆಮೇಲೆ ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊ, ಆಮೇಲೆ ಡಿಗ್ರಿ ಹಚ್ಚಿದ್ನಿ RPD ಎಲ್ಲ ಆಗಿದ್ದು 16-17 ವಯಸ್ಸಾಗ ಸರ್ ನಿಮ್ಗೆ? ಹಾ ಅಷ್ಟ ರೀ. ಆಮೇಲೆ RPD ಡಿಗ್ರಿ ಹಚ್ಚಿದ್ನಿ. ಅಲ್ಲೂ ಆ ಕ್ರೇಜ್ ನನ್ನ ಬಿಡ್ಲಿಲ್ಲ. ಈಗ ಹೆಂಗದ ಅದು ಕಲಾವಿದರದು ಬಣ್ಣದ ಹುಚ್ಚ ಅಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಜಗತ್ತದ ಅದು. RPD ಕಾಲೇಜಿಗೆ ಡಿಗ್ರಿ ಮಾಡ್ತಾ ಮಾಡ್ತಾ ಏನಾಯ್ತಂತಂದ್ರೆ ಅಲ್ಲಿ ಯೂತ್ ಫೆಸ್ಟಿವಲ್ ಕಾಲೇಜ್ಗಳಲ್ಲಿ ನಡೀತದ, ಯೂತ್ ಫೆಸ್ಟಿವಲ್ ಅಂತೇಳಿ. ಅವಾಗ ಯೂತ್ ಫೆಸ್ಟಿವಲ್ ಅಲ್ಲಿ ಭಾಗಿಯಾಗೋದು. ನಾವು ಆಕ್ಚುಲಿ ಕಾಲೇಜ್ಗೇನೋ ಹೋಗಿಲ್ಲ, ನಾವು ಬರೀ ಕಾಲೇಜ್ ಒಳಗೆ ಮಾಡಿದ್ದು ನಾಟಕ ನಾಟಕ ನಾಟಕ. ವರ್ಷದಾಗ ಭಾಳ ಅಂದ್ರೆ ಒಂದು 2-3 ಪೀರಿಯಡ್ ಕೊಂಡ್ತಿದ್ವಿ. ಡೈರೆಕ್ಟ್ ಎಕ್ಸಾಮ್ ಬರಿತಿದ್ವಿ. ಅವಾಗ ಹಿಂಗೆಲ್ಲ 75% ಅಟೆಂಡೆನ್ಸ್ ಇರಬೇಕು, ಮತ್ತೊಂದು ಮಗದೊಂದು ರೂಲ್ಸ್ ಇದ್ದಿದ್ದಿಲ್ಲ. ಆದ್ರೆ ನಾವು ಕಾಲೇಜ್ ಒಳಗನೆ ಎತ್ತಿದ ಕೈ, ಪ್ರತಿಯೊಬ್ಬರು ನಮ್ಗೆ ಗೊತ್ತಾ ಇರ್ತಿದ್ರು. ಯಾಕಂತಂದ್ರೆ ನಾವು ನಾಟಕದೊಳಗೆ ಎತ್ತಿದ ಕೈ, ಬರೀ ನಾಟಕ ಮಾಡೋದು, ಫಂಕ್ಷನ್ಗಳಿಗೆ ನಾಟಕ ಮಾಡೋದು, ಡಾನ್ಸು, ಬಟ್ ಕಲ್ಚರಲ್ ಅಂತಂದ್ರೆ ನಮ್ಗೆ ಭಾಳ ಇಂಟ್ರೆಸ್ಟ್. ಆವಾಗ ನಾ ಯೂತ್ ಫೆಸ್ಟಿವಲ್ ಅಲ್ಲಿ ಅದೇನೋ ನಾನು ಆಕ್ಟ್ ಮಾಡೋದು ಇದನ್ನೆಲ್ಲ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ರು. ಬೆಳಗಾವ್ ಒಳಗ ರಂಗ ಸಂಪದ ಅನ್ನುವಂಥದ್ದು ಒಂದು ನಾಟಕದ ತಂಡ ಇನ್ನೂವರೆಗೂ ಅದ. ಅಲ್ಲಿ ರಾಜು ಮಠಪತಿ ಸರ್ ಅಂತ ಹೇಳಿ ಅವರು ನನ್ನ ಆಕ್ಟಿವಿಟೀಸ್ ಎಲ್ಲ ನೋಡಿದ್ರು. ವಿನಯ್ ಕುಲಕರ್ಣಿ, ರಾಜು ಮಠಪತಿ ಇವರೆಲ್ಲರೂ ಆವಾಗ ರಂಗಭೂಮಿಯಲ್ಲಿ ಯುವ ನಿರ್ದೇಶಕರು. ಆಮೇಲೆ ನನ್ನ ಶ್ರೀಪತಿ ಮಂಜನ್ ಬೈಲ್ ಅಂತೇಳಿ ದೊಡ್ಡ ಥಿಯೇಟರ್ ಡೈರೆಕ್ಟರ್, ಅವರು ದೊಡ್ಡ ರಂಗಕರ್ಮಿಗಳು, ನಮ್ಮ ಗುರುಗಳು. ಅಲ್ಲಿ ರಂಗ ಸಂಪದಕ ಅದು ನಾನು ಹೋದದ್ದು ಒಂದು ವಿಶೇಷ. ಹೆಂಗ್ ಹೋದ್ನಿ ಅಂತಂದ್ರೆ ಅದು ಒಂದು ವಿಶೇಷ ಸಂದರ್ಭ ಇತ್ತು. ಅಲ್ಲಿ ಒಬ್ರು ನಟರು ಬಂದಿದ್ದಿಲ್ಲ ಅವತ್ತು. ಶೋ ಮಧ್ಯಾಹ್ನದ, ಬೆಳಿಗ್ಗೆ ಒಬ್ಬ ನಟ ಕೈ ಕೊಟ್ಟು ಬಿಟ್ಟಿದ್ದ. ಇವರೆಲ್ಲ ಯೂತ್ ಫೆಸ್ಟಿವಲ್ ಆಗಿ ನೋಡಿಬಿಟ್ಟಿದ್ರಲ್ಲ, ಚಲೋ ಆಕ್ಟ್ ಮಾಡ್ತಾನ ಅಂತೇಳಿ. ಫಸ್ಟ್ ಪ್ರೈಸ್ ನಾನು ಯಾವ್ದು ಮಾಡಿದ್ರು, ಆ ನಾಟಕಕ್ಕೊಬ್ರು ಅಬ್ಸೆಂಟ್ ಆಗಿದ್ರು ಅವತ್ತನ. ಅವಾಗ ನೇತ್ರಿಕರ್ ರಜ್ಜಾ ಅಂತಿದ್ರು, ಅಂಬೇಕರ್ ಅಂತಿದ್ರು, ನಳಿನಿ ವಿದ್ಯಾಸಾಗರ್, ದೊಡ್ಡ ಟೀಮ್ ಇತ್ತು ಅದು. ಆ ಒಂದು ಏನೋ ಒಂದು ಸ್ಕಿಟ್ಟಿಗೆ ಅವತ್ತು ಆ ನಾಟಕಕ್ಕೆ ಒಬ್ರು ಅಬ್ಸೆಂಟ್ ಇದ್ದದ ಕಾರಣ ನನ್ನ ತರಾತುರಿ ಒಳಗೆ ಆಕ್ಟ್ ಮಾಡ್ತೇನೋ ಅಂತ ಕೇಳಿದ್ರು ಅವ್ರು. ಆಕ್ಟ್ ಆದ ಕೂಡಲೇ ಎಲ್ಲಿ ಬೇಕಲ್ಲಿ ಸೈ, ನಾವು ಆಕ್ಟಿಂಗ್ ಮಾಡ್ಬೇಕು ಸರ್, ಎಲ್ಲಿ ಹೇಳ್ರಿ. ಹೋದ್ವಿ, ದೊಡ್ಡ ಹಾಲು, ಪ್ರೇಕ್ಷಕರೆಲ್ಲ ಬರಾತಿದ್ರು. ಇನ್ನೇನು 3 ಗಂಟೆಗೆ 4 ಗಂಟೆಗೆ ಶೋ ಇತ್ತು. ಅದು 1 ತಾಸಿನ ನಾಟಕ ಇರ್ಬೋದು ಅದು. ಆಮೇಲೆ ನನ್ನ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಹಿಂಗದ, ಇದು ಹಿಂಗದ, ಇಂಥ ಕ್ಯಾರೆಕ್ಟರ್ ನಿಂದು ನೀ ಆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಬಡ 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 ಒಂದು ಸ್ವಲ್ಪ ಮೇಜರ್ ಸ್ಕ್ರಿಪ್ಟ್ ಏನೋ ಡೈಲಾಗ್ಗಳನ್ನ ಸ್ಕ್ರಿಪ್ಟ್ ಇತ್ತದು. ಆದ್ರೆ 1-2 ತಾಸಿನಾಗ ಏನ್ ಮಾಡಕ್ ಸಾಧ್ಯ ರೀ. ವಿದೌಟ್ ಸ್ಕ್ರಿಪ್ಟ್ ಏನೋ ಒಂದು ಪ್ರಿಪರೇಷನ್ ಆಗಿ ಮಾಡಿದೆ. ಅದ್ಭುತವಾಗಿ ಶೋ ಆಯ್ತು ಅದು. ಎಲ್ಲಾರು ಅಪ್ರಿಷಿಯೇಟ್ ಮಾಡಿದ್ರು. ಏನಪ್ಪಾ, ಏನು ಎಷ್ಟು ದಿನ ರಿಹರ್ಸಲ್ ಮಾಡಿದ್ರಿ, ಚಲೋ, ಭಾಳ ಚಲೋ ಆಕ್ಟ್ ಮಾಡಿದ್ವಿ ಅನ್ನೋ ಲೆವೆಲ್ಗೆ ಮಾತಾಡಿದ್ರು. ಇಲ್ಲೇ ಬೆಳಗಾವ್ ಒಳಗ ಅದು ಆಲ್ಮೋಸ್ಟ್ RPD ಕಾಲೇಜ್ ಹಿಂದಿ ಏರಿಯಾದಾಗ ಎಲ್ಲಿ JSS ಕಾಲೇಜ್ ಆ ಕಡೆ ಎಲ್ಲಿ ಶೋ ಇತ್ತು. ಅದೊಂದು ದೊಡ್ಡ ಹಾಲ್ ಇತ್ತು. ಆಮೇಲೆ ನೀವು ಒಬ್ಬ ಒಳ್ಳೆ ನಟ ಅದಿ, ಯಾಕೆ ಪ್ರಯತ್ನ ನಮ್ಮ ತಂಡದೊಳಗೆ ಉಳ್ಕೊ ಅಂದ ಕೂಡಲೇ ಆಮೇಲೆ ರಂಗ ಸಂಪತ್ ಜೊತೆ ಪಯಣ ಶುರುವಾಯ್ತು. ಅವಾಗ ಶ್ರೀಪತಿ ಸರು ನಮಗ್ ಭಾಳ ಸಪೋರ್ಟ್ ಮಾಡಿದ್ರು. ಅಲ್ಲಿ ಅವಾಗ ಇನ್ನೂ ನಟನೆ ಒಳಗೆ ಭಾಳ ಕಚ್ಚಾ ಇದ್ದೀನಿ ನಾನು. ಆದ್ರೆ ಅವಕಾಶ ಬೇಕಾಗಿತ್ತು ನಮಗೆ. ಬರ್ತಾ 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 ಮೇಜರ್ ಕ್ಯಾರೆಕ್ಟರ್ದೊಳಗೆ ನಾಟಕಗಳು ಮಾಡಾಕತ್ನಿ, ಸೆಟ್ ಪ್ರಾಪರ್ಟಿ ವರ್ಕ್ಗಳು ಮಾಡಾಕತ್ನಿ, ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ. ನನ್ನ ಆಸಕ್ತಿಯನ್ನ ಶ್ರೀಪತಿ ಸರ್ ಭಾಳ ಹತ್ತಿರದಿಂದ ನೋಡ್ತಾ ಇದ್ರು. ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಒಂದು ರಂಗ ಸಂಪದವ್ರನ್ನ ಒಂದು ನಾಟಕ ಮಾಡಿದ್ವಿ ನಾವು, ಬೆಸುಗೆಗೊಳ್ಳದ ಹಳಿಗಳು ಅಂತೇಳಿ ನಾಟಕ. ಅದು ಆ ನಾಟಕ ಮೈಸೂರು ಒಳಗೆ ಶೋ ಇತ್ತು. ಆ ಶೋ ನೋಡೋದಕ್ಕೆ ಆಲ್ಮೋಸ್ಟು ದೊಡ್ಡ ದೊಡ್ಡ ಜನನ ಬಂದಿದ್ರು, ಸೀರಿಯಲ್ಲು ಸಿನಿಮಾದವರೆಲ್ಲ ಬಂದಿದ್ರು. ಆಮೇಲೆ ನಾಗಾಭರಣ ಸರ್ ಅವರು ಅಪ್ಪಿತಪ್ಪಿ ನಾನು ಎಲ್ಲೋ ನೋಡಿಬಿಟ್ಟಿದ್ರು ಅದ್ರೊಳಗೆ.
ನೋಡಿದಾಗ ಅವ್ರು ಭರ್ನಾ ಸರ್ ಶ್ರೀಪತಿ ಸರ್ ಹೇಳಿ ಆ ಹುಡುಗ ಕೆಲಸ ಮಾಡ್ತಾನೆ ಅಂತ ಕೇಳಿ ನಮ್ಮ ಜೊತೆ ಸಿನಿಮಾದೊಳಗ ಅಂತೇಳಿ ಆಫರ್ ಕೊಟ್ರು. ಅವಾಗ ನಮ್ಮ ಬೆನಕ ಬೆನಕ ಆ ಬೆನಕ ನಾಟಕದ ತಂಡ ಅವ್ರಿಗೆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಬೇಕಾಗಿತ್ತು, ಅವ್ರ ಅಸಿಸ್ಟೆಂಟ್ ಬೇಕಾಗಿತ್ತು. ಅವಾಗ ನನಗೆ ನಾನು ಆಕ್ಚುಲಿ ಬರ್ನಾ ಸರ್ಗ ಕೇಳಿದ್ ನಾನು ಒಂದ್ಸರಿ ಅಲ್ಲಿ ಹೋದ್ಮೇಲೆ ಏನಂತಂದ್ರೆ, ಸರ್ ನೀವು 2 ಸಿನಿಮಾ ಮಾಡಿರಿ ಅಂತಂದ್ರೆ ಅವ್ರ ಪರಿಚಯನೇ ಇದ್ದಿದ್ದಿಲ್ಲ ನನಗೆ. ನಾವು ಡೈರೆಕ್ಟರ್ಸ್ಗಳನ್ನ ಯಾರು ಅವಾಗ ಅಷ್ಟೊಂದು ಪರಿಚಯ ಹಿಡಿತಿದ್ದಿಲ್ಲ. ಆಮೇಲೆ ಆ ವಯಸ್ಸು ಸ್ವಲ್ಪ ನಮ್ದು ಅವಾಗ ಹಂಗ ಸ್ವಲ್ಪ ತಿಳುವಳಿಕೆ ಇದು ಹೆಚ್ಚು ಇರ್ತಿದ್ದಿಲ್ಲ. ಬರ್ನಾ ಸರ್ ಅವ್ರನ್ನ ನೋಡಿದ್ದಿಲ್ಲ ನಾನು ಅಂತ. ಇಲ್ಲಿ ಎಲ್ಲ ಮೀಟಿಂಗ್ ಮಾಡಿ ನಮ್ಮ ತಂಡದ ಒಬ್ಬ ಒಳ್ಳೆ ಆಕ್ಟರು, ಆದ್ರ ಅವ್ನ ಬಿಟ್ಕೊಡ್ಬೇಕಾಗೈತಿ, ಬೆಂಗಳೂರಿಗೆ ಹೋಗುವಂತ ಅನಿವಾರ್ಯತೆ ಬಂದೈತಿ, ಸಿನಿಮಾ ಇಂಡಸ್ಟ್ರಿ ಒಳಗ ಅವಂಗ ಅವಕಾಶ ಐತಿ ಅಂತ ಎಲ್ಲಾರು ಬಹಳ ಖುಷಿ ಪಟ್ರು. ಭೈರೂಬಾ ಕಾಂಬ್ಳೆ ಅಂತೇಳಿ ನನ್ ಗೆಳೆಯ ಇದ್ದ, ಈಗ ಪ್ರೆಸ್ ರಿಪೋರ್ಟರ್ ಅದ ನಾವ. ಅವ್ರೆಲ್ಲ ತೂಕರ್ ಬೆಂಗಳೂರಿಗೆ ಕಳಿಸಿದ್ರು ಅವಾಗ ನಮ್ಮನ್ನ. ಹೋಗಿ ಆಮೇಲೆ ಬರ್ನಾ ಸರ್ ಅವ್ರ ಜೊತೆ, ಅದಕ್ಕಿಂತ ಮೊದಲು ನಾನು ಬರ್ನಾ ಸರ್ ಅವ್ರ ಜೊತೆ ಹೋಗೋಕ್ಕಿಂತ ಮೊದಲು ನಾನು ಮೈಸೂರು ರಂಗಾಯಣಕ್ಕೆ ಹೋಗಿದ್ದೆ ರೀ. ಈ ಮಿಡಲ್ ಬಿಟ್ಟಿದ್ರಲ್ಲಿ ಮೈಸೂರು ರಂಗಾಯಣದೊಳಗ ನಾನು ಶಿಬಿರಾರ್ಥಿಯಾಗಿ ಭಾಗಿಯಾದೆ. ಅಲ್ಲಿ ನನಗ ಇಲ್ಲಿವರೆಗೂ ಏನ್ ಚರ್ನಿ ಇತ್ತಲ್ಲ, ಇದು ಬರೀ ರಂಗಭೂಮಿ ಹವ್ಯಾಸ ಅಂತಿತ್ತು, ಮನೋರಂಜನೆ ಅಂತಿತ್ತು. ಆದ್ರೆ ಮೈಸೂರು ರಂಗಾಯಣಕ್ಕೆ ಹೋದ್ಮೇಲೆ ನನಗ ಗುರುಗಳು ಗಂಟು ಬಿದ್ದರು, ಸಿ ಬಸವಲಿಂಗಯ್ಯ ಅಂತ ಹೇಳಿ. ಅವರು ವೈಚಾರಿಕವಾಗಿ ನಮಗ ರಂಗಭೂಮಿಯನ್ನ ತಿಳ್ಕೊಳ್ಳೋದಕ್ಕ ಬಹಳ ಶ್ರಮ ಪಟ್ರು. ಅಂದ್ರೆ ಬಹಳ ಕಲಿಸೋದಕ್ಕೆ ನಮಗ್ ಬಹಳ ಶ್ರಮ ಪಟ್ರು. ಅಂದ್ರೆ ರಂಗಭೂಮಿ ಅನ್ನೋದಿದು ಬರೀ ಒಂದು ಮನೋರಂಜನೆಯ ಮಾಧ್ಯಮ ಅಲ್ಲ, ಇದೊಂದು ವೈಚಾರಿಕವಾದಂತಹ ಒಂದು ಮಾಧ್ಯಮ. ಇಲ್ಲಿ ಇದೊಂದು ರಂಗಭೂಮಿ ಅನ್ನೋದು ಹೋರಾಟದ ಒಂದು ಅಸ್ತ್ರ ಅಂತ ಗೊತ್ತಾಗಿದ್ದ ನಮಗ ರಂಗಾಯಣದೊಳಗ. ಅವಾಗ ನಾವು ಸ್ವಲ್ಪ ಕಣ್ಣು ಬಿಟ್ಟು ಹೊಸ ಪ್ರಪಂಚ ನೋಡಾಕತ್ವಿ. ಅವಾಗ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಓದಾಕತ್ವಿ, ಹೆಚ್ಚು ಓದಾಕತ್ವಿ. ಮಾರ್ಕ್ಸ್ ಏನ್ ಹೇಳ್ತಾರ, ಲೆನಿನ್ ವಾದ ಏನಿತ್ತು, ಗಾಂಧಿವಾದ ಏನಿತ್ತು, ಅಂಬೇಡ್ಕರ್ ವಾದ ಏನಿತ್ತು, ಇವೆಲ್ಲ ಹಿಸ್ಟ್ರಿ. ಆಮೇಲೆ ಹೋರಾಟಗಳು, ಕ್ರಾಂತಿ ಯಾವಾಗ ಹೆಂಗಾಯ್ತು, ಯಾವ ದೇಶದೊಳಗೆ ಯಾಕೆ ಕ್ರಾಂತಿಗಳಾಯ್ತು, ಬಡತನ ಅಂದ್ರೇನು, ಶ್ರೀಮಂತಿಕೆ ಅಂದ್ರೇನು, ಸಮಾಜದ ವಿಭಿನ್ನ ಏನೋ ರೂಪಗಳೆಲ್ಲ ಪರಿಚಯ ಆಗ್ತಾವ. ಅದು ಅವಾಗ ನಾವು ಲಂಕೇಶ್ ಅವ್ರ ಮೊದಲು ಓದ್ತಿದ್ವಿ, ಆದ್ರೆ ಎಷ್ಟು ಸೀರಿಯಸ್ ಆಗಿ ಲಂಕೇಶ್ ಅವ್ರನ್ನ ಓದಿರ್ಕಿಲ್ಲ. ಆಮೇಲೆ ಪಿ ಲಂಕೇಶ್ ಅವ್ರ ಬಗ್ಗೆ ಅದೆಲ್ಲ ಆಕ್ಟಿವಿಟಿಯಿಂದ ಇರ್ತಾರವಾಗ ನಾನು ಸುಮಾರು ಒಂದು 10 ರಿಂದ 12 ಶೋ ಏನ್ ಮಾಡಿದ್ವಿ. ಲಂಕೇಶ್ಗೆ ನಮಸ್ಕಾರ ಅಂತ 3.5 ತಾಸು ನಾಟಕ. ಅಂದ್ರೆ ಬಸು ಸರ್ ಏನ್ ಮಾಡಿದ್ರು, ಲಂಕೇಶರ ಸಮಗ್ರ ನಾಟಕಗಳನ್ನ ತಗೊಂಡು ಒಂದು ಬೃಹತ್ ನಾಟಕ ಕಟ್ಟಬೇಕಂತೇಳಿ ಅವ್ರ ಉದ್ದೇಶ. ಲಂಕೇಶರ ಸಮಗ್ರ ನಾಟಕಗಳನ್ನ ತಗೊಂಡು ಒಂದು ಈ ಮಲೆಗಳಲ್ಲಿ ಮದುಮಗಳು ಹೆಂಗ್ ಕಟ್ಟಿದ್ರಲ್ಲ ಅವರು, ಇಡೀ ರಾತ್ರಿ ಆಗುವಂತಹ ಒಂದು ನಾಟಕ, ಹಂಗ ಲಂಕೇಶರ್ ಎಲ್ಲಾ ನಾಟಕಗಳನ್ನ ತಗೊಂಡು ಮಾಡ್ಬೇಕಂತ ಒಂದು ಉದ್ದೇಶ. ಅವಾಗ ನಮ್ಮ ಜೊತೆ ಚೀನಿ ಸರ್ ಅಂತೇಳಿ ಬಹಳ ಪ್ರೀತಿ ನಮ್ಮ ಗುರುಗಳು ಅವರು, ಚೀನಿ ಸರ್ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಯೋಗಾನಂದ್ ಸರ್ ಅಂತಿದ್ರು, ಮೈಮ ರಮೇಶ್ ಸರ್ ಇದ್ರು. ಆಮೇಲೆ ಅಲ್ಲೆಲ್ಲ ಏನಾಯ್ತಂದ್ರ ಒಂದು ಲಂಕೇಶ್ಗೆ ನಮಸ್ಕಾರ ನಾಟಕದೊಳಗೆ ನಾನು ಮ್ಯೂಸಿಕ್ನ ಸೆಕ್ಷನ್ ಅನ್ನು ಹಿಡ್ಕೊಂಡು ಮೇನ್ ರೋಲ್ ಮಾಡ್ತಿದ್ದೆ ಆ ನಾಟಕದೊಳಗೆ ನಾನು. ಆ ಶೋ ನೋಡಿದಂತಹ ಇಂದ್ರಜಿತ್ ಲಂಕೇಶ್ ಸರ್ ಮತ್ತು ಗೌರಿ ಲಂಕೇಶ್ ಅವರು, ಕವಿತಾ ಲಂಕೇಶ್ ಅವರು ಗ್ರೀನ್ ರೂಮಿಗೆ ಬಂದು ನನಗೆ ಕವಿತಾ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ಮಾತಾಡ್ಸಿದ್ರು. ಏನಯ್ಯ ಅದ್ಭುತವಾಗಿ ಮಾಡಿದೆಲ್ಲ, ನೀನು ಯಾವ ಊರು, ಏನ್ ಕತೆ ಅಂತ ಮಾತಾಡ್ಸಿದ್ರು ಗೌರಿ ಲಂಕೇಶ್ ಮೇಡಮ್ ಅವರು. ಹಿಂಗ್ ಮೇಡಮ್ ಬೆಳಗಾವ್ ನಮ್ದು, ನಾನು ಆಕ್ಚುಲಿ ನಾವ್ ಏನ್ ಮಾಡತ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲ, ಒಂದು ಚಾನ್ಸ್ ಸಿಕ್ಕಿತ್ತು. ಆದ್ರೆ ಅದು ಸಮಾಜದಲ್ಲಿ ಒಂದು ಗಟ್ಟಿಯಾದ ವಾದವನ್ನು ಮಂಡಿಸ್ತಾ ಇದೀವಿ, ನಮ್ಮದೇ ಆದಂತದಂತ ಒಂದು ಇಂಟರ್ನಲ್ಲಿ ಗೊತ್ತಿಲ್ಲ. ನಿಮಗೊಂದು ನಾಟಕ ಮಾಡತ್ತೇನಿ ಅಷ್ಟ. ಮರದಿವ್ಸ ಡೆಕ್ಕನ್ ಹೆರಾಲ್ಡ್ ಫೋಟೋ ಬಂತ್ರಿ ನಂದು, ಫಸ್ಟ್ ಇದ್ರ ಪೇಜ್ ಒಳಗನ. ಅವಾಗ ಏನು ದೊಡ್ಡ ಹೀರೋ ಆದಂಗ ಆಗ್ಬಿಟ್ಟಿವ್ ನಾವು. ಡೆಕ್ಕನ್ ಹೆರಾಲ್ಡ್ದಾಗ ಎಲ್ಲ ಪೇಪರ್ದಾಗ ಫೋಟೋಗಳು. ಸಮಾಜದ ಬಗ್ಗೆ ರೆಪ್ರೆಸೆಂಟ್ ಮಾಡಕ್ ಒಂದು ವೇದಿಕೆ, ಮಾಧ್ಯಮ, ಬಹು ದೊಡ್ಡ ಮಾಧ್ಯಮ, ದೃಶ್ಯ ಮಾಧ್ಯಮ. ರಂಗಭೂಮಿ ನಮ್ಗ ಸಾಹಿತ್ಯಿಕವಾಗಿ ಪರಿಚಯ ಆಗ್ತಾ ಹೋಯ್ತು. ಹೋರಾಟದ ಮಗ್ಗಲುಗಳು, ಹೋರಾಟದ ಸ್ವರೂಪಗಳು ಪರಿಚಯ ಆಗ್ತಾ ಹೋಯ್ತು. ಆಮೇಲೆ ನಮಗ್ ಗೊತ್ತಾಗಕ್ ಹೋಯ್ತು ಭಯೋತ್ಪಾದನೆ ಅಂದ್ರೆ ಏನು, ನಕ್ಸಲಿಸಂ ಅಂದ್ರೆ ಏನು, ಆಮೇಲೆ ಸ್ತ್ರೀ ಸಮಾನತೆ ಅಂದ್ರೆ ಏನು, ಬಹುತ್ವ ಅಂದ್ರೆ ಏನು, ಚಳುವಳಿಗಳಂದ್ರೆ ಏನು, ಕ್ರಾಂತಿ ಅಂದ್ರೆ ಏನು, ಇದೊಂದು ಹೊಸದು. ಒಂದು ನಿಜವಾದ ದೇಶಭಕ್ತಿ ಅಂದ್ರೆ ಏನು, ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು, ಸ್ವಾತಂತ್ರ್ಯ ಬಂದಿತಿ ಅಂತ ಹೇಳಿದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು,
ಇವೆಲ್ಲ ವಿಷಯಗಳು ಅವಾಗ ರಂಗಾಯಣದೊಳಗೆ ಅಲ್ಲಿಂದ ಶುರು ಆಯ್ತು. ಅದು ಬಸು ಸರ್ ನಮ್ಮನ್ನ ಏನಂತಂದ್ರೆ ನಿಜವಾಗ್ಲೂ ಏನು ಬದುಕು ಎಷ್ಟು ಸುಂದರವಾಗಿದೆ, ಅದನ್ನ ಹೆಂಗ್ ಬದುಕಬೇಕು, ಆಮೇಲೆ ನಮ್ಮ ಒಂದು ರಂಗ ಮಾಧ್ಯಮದಿಂದ ನಾವು ಎಂಥ ಮೆಸೇಜ್ಗಳನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಶುರು ಆದದ್ದು ಅಲ್ಲಿಂದ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಮತ್ತೆ ರಂಗ ಸಂಪದ ನಾಟಕಗಳು ಅವನು ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಮುಗಿದಾದ್ಮೇಲೆ ನಾನು ಈ ಜರ್ನಿ ಮುಗಿಸಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಬರ್ನಾ ಸರ್ ಕಡೆ ಕೆಲಸ ಮಾಡಾದ್ಮೇಲೆ ಮತ್ತೆ ಬೇರೆ 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 ನಿರ್ದೇಶಕರ ಹತ್ರ TS ರಂಗ ಅಂತೇಳಿ ಶಂಕರ್ನಾಗ್ ಸರ್ ಅವ್ರಿಗೆ ಗೈಡೆನ್ಸ್ ಮಾಡುವಂತಹ ಡೈರೆಕ್ಟರ್ ಅವರು. ಬರ್ನಾ ಸರ್ ಅವ್ರಿಗೆ ಗೈಡೆನ್ಸ್ ಮಾಡ್ತಿದ್ರು. ಅವ್ರು ಇಡೀ ಒಂದು ದಿನ ಅವ್ರು ಎದುರುಗಡೆ ನಿಂತ್ಕೊಂಡಿದ್ನಿ, ಬರೀ ಕೈ ಕಟ್ಟಿ ನಿಂತ್ಕೊಂಡಿದ್ನಿ. ನನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ಯಾರು ಇವ್ನು ಹುಡುಗ ಅಂತ ಕೇಳಿ ಏನೋ ಒಂದ್ ದಿನ ಎಲ್ಲ ನಿಂತಿದ್ದಾನಲ್ಲೋ, ಎಷ್ಟು ರೆಸ್ಪೆಕ್ಟ್ ಅವನು, ನೀನ್ ನನ್ನ ಕಡೆ ಕೆಲ್ಸಕ್ಕಿರೋ ಅಂತೇಳಿ. TS ರಂಗ ಸರ್ ಅವರು ಅವ್ರ ಕೆಲವೊಂದು ಏನು ಮಾರ್ಗದರ್ಶಕರಾಗಿದ್ರು. ಅಲ್ಲಿಂದ ಬರ್ನಾ ಸರ್ ಹತ್ರ ಮಾಡಿದೆ. ಗಿರೀಶ್ ಕಾಸರವಳ್ಳಿ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ರು ನನಗೆ. ಅವ್ರ ಕನಸೆಂಬ ಕುದುರೆ ನೀರಿ ಅನ್ನೋ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅದು ಅಂತಾರಾಷ್ಟ್ರೀಯ ಅವಾರ್ಡಿಗೆ ಹೋಯ್ತು. ಆದ್ರೆ ಅತ್ಯುತ್ತಮ ಏನೋ ಆರ್ಟ್ ಡೈರೆಕ್ಟರ್ ಅಂತೇಳಿ ಬರೋದೊಂದು ಸ್ವಲ್ಪರಲ್ಲೇ ತಪ್ಪು ಹೋಯ್ತು ನಂದು. ಯಾಕಂದ್ರೆ ಅವಾಗ ನನಗೆ ಅನ್ಸೋ ಮಟ್ಟಿಗೆ ಅಮಿತಾಬ್ ಬಚ್ಚನ್ ಅವ್ರ ಚೀನಿ ಕಮ್ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ಇತ್ತು. ಅದ್ರ ಜೊತೆಗೆ ಕಾಸರವಳ್ಳಿ ಸರ್ ಜೊತೆ ಕೆಲಸ ಮಾಡಿದೆ. ಆಮೇಲೆ ಮತ್ತೆ ಏನಾಯ್ತಂದ್ರೆ ಮತ್ತೆ ಎಜುಕೇಶನು ಮತ್ತೊಂದು ಮಗದೊಂದು ಅಂತ ಮತ್ತೆ ಅಲ್ಲಿ ಆಗಿತ್ತಲ್ಲ, ಅದನ್ನೆಲ್ಲ ಬಿಟ್ಟು ಮತ್ತೆ ಬೆಳಗಾವಿಗೆ ಬಂದು ಸ್ವಂತ ಒಂದ್ 2 ಸಿನಿಮಾ ಡೈರೆಕ್ಷನ್ ಮಾಡಿದ್ನಿ. ಆಮೇಲೆ ನನಗೆ ಅನಿಸಿದ್ದು ಏನಂದ್ರೆ ಈ ಸಿನಿಮಾ ಮತ್ತೊಂದು ಮಗದೊಂದು ಅಂತೇಳಿ ನಮ್ಮ ಹುಡುಗರು ಬೆಂಗಳೂರಿಗೆ ಹೋಗಿ ಯಾರದೇ ಗೊತ್ತು ಪರಿಚಯ ಇಲ್ದವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಹಾಳಾಗತ್ತಾರ. ಸಣ್ಣ ವಯಸ್ಸಿನಾಗ ಏನೋ ನಿರ್ಧಾರ ತಗೊಂಡ್ಬಿಡತ್ತಾರ. ಈ ಸಿನಿಮಾ ಅನ್ನೋದು ಇದನ್ನ ಯಾಕೆ ಆಕ್ಟಿಂಗು ಮತ್ತೆ ಸಿನಿಮಾ ಅನ್ನೋ ವಿಷಯವನ್ನ ಯಾಕೆ ಇಷ್ಟು ಸ್ವರ್ಗದಾಗ ಇಟ್ಟಂಗಿಟ್ಟಾರ ಇವ್ರು, ಜನಸಾಮಾನ್ಯರಿಗೆ ಯಾಕೆ ಇದು ತಿಳಿತಾ ಇಲ್ಲ. ಈ ವಿಷಯವನ್ನು ಇಷ್ಟು ದುಡ್ಡು ಇದ್ದವ್ರು ಮಾತ್ರ ಇಂಡಸ್ಟ್ರಿ ಒಳಗೆ ಏನೋ ಒಂದು ಆಕ್ಟಿಂಗ್ ಅನ್ನು ಕಲಿಬಹುದು, ಹೀರೋಯಿನ್ ಆಗ್ಬೋದು. ಆಮೇಲೆ ನಾ ಏನ್ ವಿಚಾರ ಮಾಡಿದ್ದೆ ಅಂತಂದ್ರೆ ಅಷ್ಟ್ರ ನಡಕ್ ನಾನು NSD ಹೋಗಿ ಬಂದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಅಲ್ಲಿ ನಾನು ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಯ್ತು. ನಾಗಾಲ್ಯಾಂಡ್ ಮಿಜೋರಾಂ ಹೊಸ ರಾಜ್ಯ, ಅದಕ್ಕಾಗಿ ಅವ್ರಿಗೆ ಒಂದು ಸೀಟ್ ಕೊಟ್ಟರು ಏನೋ. ಪುಣಾ FTIಗೂ ಟ್ರೈ ಮಾಡಿದ್ದೆ. ಪುಣಾ FTI ನನ್ ಸೆಲೆಕ್ಟ್ ಆಯ್ತು. ಅವಾಗಿನ ಕಾಲಕ್ಕೆ ನಮಗ್ 3 ಲಕ್ಷ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಮಾತು. ಅಷ್ಟೆಲ್ಲ ಪೂನಾದಾಗಿದ್ದು ಕಲಿಯೋದು, ಬಡತನ ಇತ್ತು, ನಮ್ದು ಮಿಡಲ್ ಫ್ಯಾಮಿಲಿ. ಅಲ್ಲಿಂದ ಬೆಳಗಾವಿಗೆ ಬಂದು ನಾನು ಒಂದೇನು ವಿಚಾರ ಮಾಡಿದ್ದೆ ಅಂತಂದ್ರೆ ಈ ರಂಗಭೂಮಿ ಒಳಗೆ ಆಕ್ಟಿಂಗ್ ಒಳಗೆ ಆಸಕ್ತಿ ಇರುವಂತ ಹುಡುಗರು ಬೆಂಗಳೂರಿಗೆ ಹೋಗಿ ಅಲ್ಲಿ ಇಲ್ಲಿ ಅಡ್ಮಿಷನ್ ಮಾಡಿ ದುಡ್ಡು ಕಳ್ಕೊಂಡು ಹರಾಶ್ಮೆಂಟ್ ಆಗಿ ಅಲ್ಲಿ ಇಲ್ಲಿ ತಿರುಗಾಡೋಕ್ಕಿಂತ ಇವ್ರಿಗೆ ಉಚಿತವಾಗಿ ಯಾಕೆ ನಾನು ಅಭಿನಯ ಶಿಕ್ಷಣವನ್ನು ಕೊಡಬಾರ್ದು ಅಂಥೇಳಿ ಪ್ರತಿ ವರ್ಷ ಏನ್ ಮಾಡ್ತಿದ್ರೆ ಹೌ ಟು ಫೇಸ್ ದಿ ಕ್ಯಾಮ್ರಾ ಅಥವಾ ಏನು ನಮ್ಮ ರಂಗ ಶಿಬಿರಗಳು, ಮಕ್ಕಳ ಶಿಬಿರಗಳು, ಉಚಿತ ಅಭಿನಯ ತರಬೇತಿ ಶಿಬಿರ. ಅದ ಸರ್ ನಿಮ್ಗೆ ಕೇಳ್ಪಟ್ಟೇನ್ರಿ, ನಾ ಇಲ್ಲಿ ಕನ್ನಡ ಸಾಹಿತ್ಯ ಭವನದಾಗ ವರ್ಷ ಒಂದೊಂದು ವೆಕೇಶನ್ ಟೈಮ್ದಾಗ ಒಂದು ನಾಟಕ ಶಿಬಿರ ಮಾಡ್ತಿದ್ದೆ. ಶಿಬಿರ ಮಾಡಿ ಹುಡುಗರನ್ನ ಬೆಳೆಸೋದು. ಅವರು ಅಂದ್ರೆ ಅವ್ರಿಗೆ ಏನ್ ನಾನು ಹೇಳ್ತಿದ್ದೆ ಅಂತಂದ್ರೆ ಇದನ್ನ ಹವ್ಯಾಸಕ್ಕೆ ಇಟ್ಕೋರಿ. ಯಾಕಂದ್ರೆ ನಾವು ಆಲ್ರೆಡಿ ಹಾಳಾಗಿದ್ದೀವಲ್ಲ ಇದನ್ನ ನಂಬಿ. ಇದನ್ನ ಹವ್ಯಾಸಕ್ಕೆ ಇಟ್ಕೊಳ್ರಿ. ಆರ್ಥಿಕವಾಗಿ ಮೊದಲು ಏನಾದ್ರು ಒಂದು ನಿಮ್ ಜಾಬ್ ಎಜುಕೇಶನ್ ಮಾಡಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡು ಇದನ್ನ ಹವ್ಯಾಸಕ್ಕೆ ಇಟ್ಕೊ, ಆಮೇಲೆ ಬೆಳೀರಿ. ಅದು ಅಂತಾರಲ್ಲ ಕಲಾ ಸರಸ್ವತಿ ಎಲ್ಲಾರನು ಕರಿತಾಳ, ಆದ್ರೆ ಕೆಲವೊಬ್ರು ಮಾತ್ರ ಎತ್ಕೋತಾಳ. ಅಂತ ಸಂದರ್ಭದೊಳಗೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಮುಖದ ಮುಂದೆ ಹೇಳ್ಬಿಡ್ತೀನಿ, ನಿನ್ಗೆ ಆಕ್ಟಿಂಗ್ ಬರಂಗಿಲ್ಲ, ನೀನು ಈ ಫೀಲ್ಡ್ದಾಗ ಬರಬೇಡ. ಭಾಳ ಮಂದಿಗೆ ಹಿಂಗೆ ಹೇಳಿನಿ. ಹಂಗಾಗಿ ಟ್ರೈನಿಂಗ್ ಕೊಡ್ತಿದ್ನಿ, ನೋಡ್ತಿದ್ನಿ, ನಿಂಗೆ ಏನ್ ಬರಂಗಿಲ್ಲ, ಮತ್ ಈ ಫೀಲ್ಡ್ದಾಗ ಬರಕ್ ಹೋಗ್ಬೇಡ, ಇನ್ನೊಂದ್ ಏನಾರ ಬೇರೆ ಮಾಡ್ಕೋ, ಹವ್ಯಾಸಕ್ಕೆ ಇಟ್ಕೋ. ಅವಾಗ ನನ್ನ ಮ್ಯಾಗ ಸಿಟ್ಟಾಗಿ ಅವ್ರು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ವು. ಅಲ್ಲಿ ಹೋಗಿ ಮತ್ತೆ ಹಾಳಾಗಿ ದುಡ್ಡು ಕಳ್ಕೊಂಡ್ ಸ್ವಂತ ಸಿನಿಮಾ ಮಾಡಕ್ ಹೋಗಿ ಮತ್ತೆ ಇಲ್ಲಿ ಬಂದು ತಪ್ಪಾತ್ರಿ ಸರ್ ನಂದ, ಹಿಂಗೆಲ್ಲ ಅದರಲ್ಲಿ ದುಡ್ಡು ಕಸ್ಕೊಂಡು ಭಾಳ ಇನ್ಸಿಡೆಂಟ್ ಆಗ್ಯಾವ. ಹಿಂಗಾಗಿ 7-8 ಹುಡುಗರು ನನ್ನ ಕಣ್ಣು ಮುಂದೆ ನಾನು ಏನ್ ಮಾಡಬೇಡದಿದ್ನಿ ಅದ್ ಮಾಡೋದಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ದುಡ್ಡು ಹಾಕಿ ಹೊಲ ಮನೆ ಕಳ್ಕೊಂಡು ಲಾಸ್ ಆಗಿ ಒಂದು ಸಿನಿಮಾ ಮಾಡ್ಬೋದ್ರಿ. ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅದು ಕೈ ಹಿಡಿದ್ರೆ ಮುಂದೆ ಅಲ್ಲ, ಮಾಡಿದ ಸಿನಿಮಾ ಕೈ ಹಿಡಿತಂದ್ರ ಮುಂದೆ ಇರೋ ಸರ್ ಅದ್ ಹೆಂಗದ ಅಂತಂದ್ರ ರೀ, ಸಿನಿಮಾ ಅಂತ ಅನ್ನೋ ವಿಷಯಕ್ಕೆ ಬಂದ್ರ ಹೆಂಗದ ಅಂತಂದ್ರ ಒಂದು ಅರ್ಧಂಬರ್ಧ ಟ್ಯಾಲೆಂಟ್ ಇಟ್ಕೊಂಡು ಕಾಲಿಡ್ಬಾರ್ದು. ಎರಡನೇದ್ದು ದುಡ್ಡು ಐತಂತೂ ಕಾಲಿಡ್ಬಾರ್ದು. ಅಲ್ಲಿ ಒಂದು ನಂದೇ ಆದಂತಹ ಏನಾದ್ರು ಛಾಪು ಮೂಡಿಸುವಂತವ್ರು ಇರ್ಬೇಕು ಒಂದು, ಇಲ್ಲಾಂದ್ರೆ ರಾಯಲ್ ಆಗಿರ್ಬೇಕು.
ಹೋದ್ರ ಹೋಗ್ಲಿಪ್ಪ ಒಂದ್ 2-3 ಕೋಟಿ ರೂಪಾಯಿ ಹೋದ್ರ ಹೋತು ಮತ್ತೆ ಆರಾಮಾಗಿದ್ದೀನಿ ನಾನು. ಮತ್ತು ನನ್ನ ಕಡೆ ಸಾಕಷ್ಟು ಕರೋಡ್ ಗಂಟ್ಲೆ ಆಸ್ತಿ ಐತೆ ಅನ್ನೋರು ಹೋಗ್ಬೇಕು. ಸೊ ಇವತ್ತಿಗೆ ಎಷ್ಟೋ ಮಂದಿ ಕಲಾವಿದರಾಗಬೇಕು, ಸಿನಿಮಾ ಮಾಡ್ಬೇಕು, ಮತ್ತೆ ಇವತ್ತಿನ ಪ್ಲಾಟ್ಫಾರ್ಮ್ ಎಲ್ಲ ಬೇರೆ ಅದಾವ ಸರ್. ಇವತ್ತು ಅವಾಗ ನಿಮ್ಮ ಕಾಲದಾಗೆಲ್ಲ ಇಷ್ಟ ಅಡ್ವಾನ್ಸ್ ಇರ್ಲಿಲ್ಲ. ಇಲ್ಲ ಒಂದ್ ಸಿನಿಮಾ ಮಾಡ್ಬೇಕಂದ್ರನ ವರ್ಷಾನುಗಂಟ್ಲೆ ಹೋರಾಡ್ತಿ. ಈಗೆಲ್ಲ ಒಂದ್ ರೀಲ್ ಮಾಡಿ ಏನೋ ಒಂದ್ ಕಂಟೆಂಟ್ ಅಂತ ಮಾಡ್ಕೊಂಡು ಫೇಮಸ್ ಆಗ್ತಾರ. ಹೌದು. ಸೊ ನೀವ್ ಹೆಂಗ್ ನೋಡ್ತೀರಿ ಸರ್ ಅವ್ರನ್ನ? ಅಂದ್ರೆ ನೀವು ಒಂದು ಪ್ಯೂರ್ ಒಂದು ಕಲಾವಿದ್ರ ನೋಡಿರ್ತೀರಿ ನಿಮ್ ಇದ್ರಾಗ. ನೋಡ್ರಿ, ಇಲ್ಲಿ ಎರಡೂ ಕಡೆಯಿಂದ ವಿಚಾರ ಮಾಡ್ಬೇಕಾಗ್ತೈತಿ ಸರ್. ಒಂದು, ನಾವು ಹೇಳಿದ್ದೆಲ್ಲವೂ ಕರೆಕ್ಟ್ ಅಂತ ನಮ್ಗೆ ಅನ್ಕೊಳಕ್ ಆಗಂಗಿಲ್ಲ. ಎರಡನೇದು, ಈಗಿನವ್ರು ಮಾಡ್ತಾ ಇರೋ ಅದು ಕಲೆನ ಅಲ್ಲ ಅಂತಾನು ಹೇಳಕ್ಕಾಗಲ್ಲ. ಕೆಲವೊಂದು ಕಡೆ ಬೇಸರದ ಸಂಗತಿ, ಕೆಟ್ಟ ಅನಿಸ್ತೈತಿ. ಏನ್ ಅನಿಸ್ತೈತಿ ಅಂತಂದ್ರೆ, ಎಂತೆಂತ ಪ್ರಾಡಕ್ಟ್ಗಳು, ಎಂತೆಂತ ಏನು ಹಾದಿ ಮ್ಯಾಗ ಹೋಗ್ತಾ ರೆಕಾರ್ಡಿಂಗ್ ಮಾಡಿಬಿಡ್ತಾರಪ್ಪ, ಅವು ಕೃತಿಯಾಗಿ ಬಿಡ್ತಾವಲ್ಲ, ಡೈಲಾಗ್ ಅನ್ನೋದು ಇರಂಗಿಲ್ಲ. ಆಮೇಲೆ ಇದು ಅಶ್ಲೀಲ ಅನ್ನೋದು ಕಾಮನ್ ಆಗಿಬಿಟ್ಟೈತಿ ಈಗ. ಮೊದಲೊಂದು ಅಶ್ಲೀಲ ಅದ, ಇದು ಅಶ್ಲೀಲ ಅದ ಅಂತ. ಈಗ ಅಶ್ಲೀಲನ ಒಂದು ವಿಜೃಂಭಣೆ ಮಾಡುವಂತ ಸ್ಥಿತಿ ಒಳಗೆ ಬಂದ್ಬಿಟ್ಟಾರ ಎಲ್ಲಾರು. ಅದು ಅಶ್ಲೀಲ ಅಂತ ಅನ್ಸಂಗೆ ಇಲ್ಲ ಅವ್ರಿಗೆ. ಮತ್ ನೋಡೋರು ಹಂಗ ತಗೊಂಡ್ಬಿಟ್ಟಾರ, ಅದನ್ನ ಕಾಮನ್ ಮಾಡ್ಕೊಂಡ್ಬಿಟ್ಟಾರ ಅದನ್ನ. ಹಿಂಗಿದ್ದಾಗ ಈಗ ರೀಲ್ಸು ಮತ್ತೊಂದು ಮಗದೊಂದು ಇವೆಲ್ಲ ಏನ್ ಬರ್ತಾವಲ್ಲ, ಇವು ನೋಡ್ರಿ ಮೊದಲು ಹೆಂಗಿತ್ತಂದ್ರ ರೈಟರ್ಸ್ ಏನಂತ ಕರಿತೀವಿ ನಾವು. ಈಗ ನೋಡ್ರಿ, ನಮ್ಮ ದೇಶದೊಳಗ ಸಾಹಿತಿಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಆಗಿರ್ಬೋದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಆಗಿರ್ಬೋದು, ಬೇಂದ್ರೆ ಅಜ್ಜಾರ್ ಆಗಿರ್ಬೋದು, ಕಾರ್ನಾಡ್ರ ಆಗಿರ್ಬೋದು, ಯು ಆರ್ ಅನಂತಮೂರ್ತಿ ಅವ್ರ ಆಗಿರ್ಬೋದು, ಲಂಕೇಶ್ವರ ಆಗಿರ್ಬೋದು, ಆಮೇಲೆ ನಮ್ಮ ಇತ್ತಿತ್ಲ ಇವು ಕೋಟಿಗಾನಹಳ್ಳಿ ರಾಮಯ್ಯ ಸರ್ ಆಗಿರ್ಬೋದು. ಇವರೆಲ್ಲಾರು ಏನು ಸಾಹಿತ್ಯವನ್ನು ಬರೀತಿದ್ರಲ್ಲ, ಅದ್ರೊಳಗೆ ಏನ್ರಿ ಇರ್ತಿತ್ತು, ಓದಬೇಕನ್ನೋ ಹಂಗ ಇರ್ತಿತ್ತು, ತಿಳ್ಕೊಬೇಕನ್ನೋ ಹಂಗ ಇರ್ತಿತ್ತು. ರೈಟರ್ಸ್ ಅನ್ನೋರು ಹಂಗಿದ್ರು. ಇತ್ತಿತ್ಲಾಗ ಸಾಹಿತ್ಯಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಟ್ರು. ಏನ್ ಅನಿಸಿದ್ದು ಬರೀತಾರೋ ಅದು ಸಾಹಿತ್ಯ. ಹಂಗಾಗಿ ಏನಾಗಿದೆ ಅಂದ್ರೆ, ಒಂದು ಸಿನಿಮಾ ಅಂದ್ರ ಅದು ಹಿಂಗ ಇರ್ಬೇಕು, ಒಂದು ನಾಟಕ ಅಂದ್ರ ಅದು ಹಿಂಗ ಇರ್ಬೇಕು ಅನ್ನೋದೊಂದು ಏನೊಂದು ಐಡಿಯಾಲಜಿ ಇತ್ತು. ಅದನ್ನ ಇತ್ತಿತ್ಲಾಗ ನಾವು ನೋಡ್ತಾ ಇದ್ದೀವಿ. ಮೆಗಾ ಸೀರಿಯಲ್ ಟೈಪ್ ಮಾಡ್ತಾರ, ಏನೇನೋ ಮಾಡ್ತಾರ ಇವರೆಲ್ಲ ಇತ್ತಿತ್ಲಾಗಿ. ಅವಕ್ಕೆ ಅರ್ಥನೇ ಇಲ್ಲ. ಒಂದು ಕ್ಯಾಮ್ರಾ ಒಂದು ಆಂಗಲ್ನಾಗ ಇಡಬೇಕು ಅಂತಿಲ್ಲ, ಲೈಟ್ಸ್ ಅನ್ನೋ ಸಬ್ಜೆಕ್ಟು ಬರಂಗಿಲ್ಲ, ಡೈಲಾಗ್ ಅನ್ನೋ ಸಬ್ಜೆಕ್ಟು ಬರಂಗಿಲ್ಲ, ಏನೂ ಇರಂಗಿಲ್ಲ. ಒಟ್ಟು ತಮ್ಮ ಮನಸ್ಸಿಗೆ ಏನ್ ತಿಳಿತೈತಿ ಅದನ್ನ ಹೇಳ್ಬಿಡೋದು, ಅದು ಡೈಲಾಗ್ ಆಯ್ತು. ಏನ್ ಲೊಕೇಶನ್ ಅನ್ನೋದೇನಿಲ್ಲ, ಅದು ಶೂಟ್ ಮಾಡ ಎಲ್ಲಾ ಕೂಡಿ ಏನೋ ಒಂದು ಎಡಿಟಿಂಗ್ ಮಾಡಿ ಅದನ್ನ ಹಾಕಿ ಬಿಡೋದು. ಅದನ್ನ ಜನ ನೋಡ್ತಾರ. ಅದು ಹೆಂಗ್ ನೋಡ್ತಾರೋ ಅನ್ನೋದು. ಈಗ ಉದಾಹರಣೆಗೆ ಜನಪದ ಅನ್ನೋದು ಮೊದಲು ನಮ್ಮ ಬಾಳಪ್ಪಜ್ಜ ಇದ್ರು. ಯಾರು ಎನಿಗೆ ಬಾಳಪ್ಪಜ್ಜಾರ ಅಲ್ಲ, ಇನ್ನೊಬ್ರು ಹುಕ್ಕೇರಿ ಬಾಳಪ್ಪಜ್ಜ ಅಂತೇಳಿ. ಹುಕ್ಕೇರಿ ಬಾಳಪ್ಪಜ್ಜ ಅವರು ಪ್ಯೂರ್ ಜನಪದ ಸಾಹಿತ್ಯಕ್ಕೆ ಒಂದು ಬೆಲೆ ಇತ್ತು. ಅದು ಜನಪದ, ಪ್ಯೂರ್ ಜನಪದ ಅವ್ರದ್ದು. ಅಂದ್ರೆ ಅದು ಅಲ್ಲಿ ಯಾರಿಗೋ ಮನಸ್ಸಿಗೆ ಹತ್ತುವಂಥದ್ದಾಗ್ಲಿ, ಛೇಡಿಸುವಂಥದ್ದಾಗ್ಲಿ ಇಂಥದ್ದು ಏನು ಇರ್ತಿದ್ದಿಲ್ಲ. ಅಲ್ಲಿ ಸಮಾಜದ ಕಳಕಳಿ ಇರ್ತಿತ್ತು. ತಾಯಿಯ ಹಾಡುಗಳು, ತಂಗಿಯ ಹಾಡುಗಳು, ಅವೆಲ್ಲ ಏನಂತಂದ್ರ ಒಂದು ನೀತಿಕತೆ ಇದ್ದಂಗಿತ್ತು ಜನಪದ. ಈಗ ಜನಪದ ಅಂತಂದ್ರೆ ಎಲ್ಲಿಗೆ ಬಂದ್ಬಿಟ್ಟದಂದ್ರ, ಅದನ್ನ ನೀವು ಊಹೆ ಮಾಡಕ್ ಸಾಧ್ಯ ಇಲ್ಲ. ಅವು ಹೆಂಗ್ ಸಾಹಿತ್ಯ ಆಗ್ತದನೋ ಗೊತ್ತಿಲ್ಲ. ಅದೇ ಡಬಲ್ ಮೀನಿಂಗ್ ಸಾಹಿತ್ಯ. ಅದನ್ನ ಜನಪದ ಅಂತ ತಿಳ್ಕೊಂಡಾರ. ಉದಾಹರಣೆ ಟ್ರ್ಯಾಕ್ಟರ್ಗಳಾಗೆಲ್ಲ ಹಚ್ತಾರಲ್ಲ, ಅದು ಜನಪದ ಅಲ್ಲ. ಅದು ಒಂದು ಟ್ರೆಂಡ್, ಬೇರೆ ಟ್ರೆಂಡ್ ಇರಬೇಕು. ಅದ್ರ ಜನಪದ ಅಂತ ಅದು ಕರಿಬ್ಯಾಡ್ರಿ ಅಂತೀವಿ ನಾವು. ಯಾಕಂತಂದ್ರ ಅದು ತನ್ನ ಸತ್ವನ ಕಳ್ಕೊಂಡ್ಬಿಟ್ಟದ. ಏನೋ ಅವು ಹಾಡು ಕಟ್ಟೋ ರೀತಿ ನೋಡ್ರಿ ನೀವು, ಅವು ಹಾಡು ಕಟ್ಟೋ ರೀತಿ, ಹಾಡೋ ರೀತಿ ಅವಕ್ಕೆ ಅದು ಕೆಲವೊಂದು ವರ್ಗಕ್ಕ ಕೆಲವೊಂದು ಅದನ್ನೇ ಕೇಳುವಂತ ಕೆಲವೊಂದು ಪ್ರೇಕ್ಷಕ ಆಡಿಯನ್ಸ್ ಅದಾರ. ಅಂತವ್ರನ್ನ ಬಿಟ್ರೆ ಅದು ಎಲ್ಲರಿಗೂ ಜನರಲ್ ಆಗಿ ನಡೆಯಂಗಿಲ್ಲ ಅದು. ಹಿಂಗಾಗಿ ಬಹಳಷ್ಟು ಈಗ ಮೊದ್ಲಿನ ಸಿನಿಮಾ ಇವಾಗಿನ ಸಿನಿಮಾಗೂ ಬಹಳ ಚೇಂಜಸ್ ಆಗ್ಯದ. ಮೊದಲಿನ ಸಿನಿಮಾಗಳನ್ನ ನೀವು ನೋಡಿದಾಗ ಸಿನಿಮಾ ಒಂದು ತನ್ನದೇ ಆದಂತಹ ಒಂದು ಉದ್ದೇಶ ಇತ್ತು. ಈ ಸಿನಿಮಾ ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಬೇಕು ಸಿನಿಮಾ ಅನ್ನೋ ಉದ್ದೇಶ ಇತ್ತು. ಉದಾಹರಣೆಗೆ ಅವಾಗ BR ಪಂತುಲು ಸಾಹೇಬ್ರಾಗಿರ್ಬೋದು, ಅಲ್ಲಿಂದ ಹಳಿ ಡೈರೆಕ್ಟರ್ಸ್ಗಳು ಏನು ಸಿನಿಮಾ ಮಾಡಿದ್ರಲ್ಲ, ಅವಕ್ಕೆಲ್ಲ ಒಂದು ಉದ್ದೇಶ ಇತ್ತು. ಅವಾಗ ಸಿನಿಮಾ ಹಂಗ ರೆಡಿ ಆಗ್ತಿತ್ತು, ಮೆಸೇಜ್ಗಳಿತ್ತು. ಇವತ್ತು ಬಹಳಷ್ಟು ಸಿನಿಮಾಗಳು
ಸಿನಿಮಾ ಮಾಡಿದೀವಿ, ನಾವು ಒಂದ್ ಸಿನಿಮಾ ಮಾಡಿದ್ವಿ ಅನ್ನೋಗೋಸ್ಕರ ಸಿನಿಮಾ ಮಾಡ್ತಾ ಇದ್ರು ಹೊರ್ತಾಗಿ- ಪಬ್ಲಿಸಿಟಿ. ನೋಡ್ರಿ ಈ ಪ್ರಪಂಚದೊಳಗೆ ಸಾಕಷ್ಟು ವಿಷಯ ಅದಾವ. ಭೂಮಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಸಾಕಷ್ಟು ವಿಷಯ ಅದಾವ. ಒಂದು ಸಿನಿಮಾ ಅಂದ ಕೂಡ್ಲೆ ಒಂದು ಲವ್ ಸ್ಟೋರಿನ ಬೇಕಂತ ಏನೈತಿ. ಒಂದು ಹುಡುಗಿ ಇರಬೇಕು, ಒಂದು ಹುಡುಗ ಇರಬೇಕು, ಒಂದು ವಿಲನ್ ಇರಬೇಕು, ಒಂದು ಫೈಟ್ ಇರಬೇಕು, ಆಮೇಲೆ ಎರಡು ಲವರ್ಸ್ಗಳು ಲಾಸ್ಟಿಗೆ ಒಂದಾಗ್ತಾರ, ನಡಕೇನೇನು ಸಮ ಒಂದ್ 4-5 ಹಾಡು ಇರ್ಬೇಕು. ಹಿಂಗ ಸಿನಿಮಾ ಇರ್ಬೇಕಂತ ಏನೈತಿ ಇಲ್ಲ. ಹೌದಲ್ಲ? ಅದು ಇತ್ತಿತ್ಲಾಗ ಒಂದ್ ಸ್ವಲ್ಪ ಚೇಂಜ್ ಆಯ್ತು, ಬರ್ಬರ್ತಾ ಚೇಂಜ್ ಆಯ್ತು. ಶಿಕ್ಷಣದ ಕುರಿತಾಗಿ ಸಿನಿಮಾ ಮಾಡಾಕತ್ರು, ಜಾತೀಯತೆ ಪದ್ಧತಿ ವಿರುದ್ಧ ಸಿನಿಮಾ ಮಾಡಾಕತ್ರು, ಬೇರೆ 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 ಸಬ್ಜೆಕ್ಟ್, ಸ್ತ್ರೀ ಸಮಾನತೆ ವಿಷಯದ ಮೇಲೆ ಬಂತು, ಬಡತನದ ಮ್ಯಾಗ ಬಂತು ಸಾಕಷ್ಟು. ಆದ್ರೆ ಇನ್ನೂ ಆದ್ರೂ ಮೆಂಟಾಲಿಟಿ ಹೆಂಗದ ಅಂತಂದ್ರೆ, ಸಿನಿಮಾ ಅಂತಂದ್ರೆ ಒಂದು ಏನಂತೀವಿ, ಅದು ಒಂದು ಹೀರೋ, ಒಂದು ಹೀರೋಯಿನ್, ಒಂದು ಲವ್ ಸ್ಟೋರಿ, ಒಂದು ವಿಲನ್. ಅದು ಅಲ್ಲ, ಅದು ಆಕ್ಚುಲಿ ಅದು ಅಲ್ಲ. ಅದು ಯಾಕಂತಂದ್ರೆ ಅದು ಎಷ್ಟಂತ ಮಾಡೋರು ಅದ ಸಬ್ಜೆಕ್ಟ್ ಮ್ಯಾಗ. ಸಬ್ಜೆಕ್ಟ್ ಏನಾದ್ರೂ ಬೇರೆ ಆಗ್ಬೇಕಲ್ಲ. ನಮ್ಮ ದೇಶದಾಗ ಮಹಾಪುರುಷರು ಸಾಕಷ್ಟು ಮಂದಿ ಇದಾರ. ನಮ್ಮ ಯೂತ್ಸ್ ತಿಳ್ಕೊಬೇಕು, ನಾವ್ ಏನನ್ನ ನೋಡ್ಬೇಕು, ಏನನ್ನ ನೋಡ್ಬಾರ್ದು ಅಂತೇಳಿ ಇವತ್ತಿನ ಯುವ ಜನತೆ ತಿಳ್ಕೊಬೇಕು. ಯಾಕಂದ್ರೆ ನೀವು ಪುಸ್ತಕ ತಗೊಂಡು ಓದಾಕಂತೂ ಇವ್ರಿಗೆ ಟೈಮ್ ಇಲ್ಲ, ಕುಂತು ಓದಿ ತಿಳ್ಕೊಬೇಕನ್ನೋ ಹಂಬಲನೂ ಇಲ್ಲ. ಹಂಗಿದ್ದಾಗ ಸ್ವಾಮಿ ವಿವೇಕಾನಂದ ಅನ್ನೋಂಥವ್ರದ್ದು ಹೋಗಿ ಸಿನಿಮಾ ನೋಡ್ರಿ. ಅಲ್ಲ, ಮೊದಲದು ಮಾಡೋರು ಬೇಕು. ನಮ್ಮ ಇಂಡಸ್ಟ್ರಿ ಒಳಗೆ ಮಾಡೋರು ಅಂತವ್ರು ಬೇಕು. ನೋಡಿ, ಸಿನಿಮಾ ಬಂತಂದ್ರೆ ಹೋಗಿ ಸಿನಿಮಾ ನೋಡ್ತಾರ. ಈಗ ನೋಡ್ರಿ, ಲವ್ ಸ್ಟೋರಿ ಮ್ಯಾಗ ಒಂದು ಭಾರತಾದ್ಯಂತ ಒಂದು ವರ್ಷಕ್ಕೆ ಒಂದು 5,000, 4,000, 5,000 ಸಿನಿಮಾ ಆಗ್ತಾವ ಅಂತಂದ್ರೆ, ಒಂದ ಸಲ ವಿವೇಕಾನಂದ ಅವ್ರ ಸಿನಿಮಾ ಮಾಡ್ಬೇಕಂತ ಏನೈತಿ. ಬೇರೆ 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 ಪ್ಯಾಟರ್ನ್ ಒಳಗೆ ಮಾಡ್ಬೋದು. ಅವ್ರ ಅಧ್ಯಾತ್ಮ ಜೀವನದ ಬಗ್ಗೆ ಅದ್ರಾಗ ಅವ್ರು ಸ್ಪೆಷಲಿ ಒಂದು ಪುಸ್ತಕ ಬರೆದ್ರ ಅದ್ರ ಮ್ಯಾಗ ಮಾಡ್ಬೋದು, ಡಾಕ್ಯುಮೆಂಟ್ರಿ ಮಾಡ್ಬೋದು. ವಿವೇಕಾನಂದರ ಅಂತ ಅಷ್ಟೇ ಅಲ್ಲ, ಮಹಾನ್ ಪುರುಷರು ಸಾಕಷ್ಟು ಜನ ಅದಾರ. ಸುಭಾಷ್ ಚಂದ್ರ ಬೋಸರ್ ಅದಾರ, ಭಗತ್ ಸಿಂಗ್ ಅದಾರ. ಅಲ್ಲಿಂದ ಭಗವಾನ್ ಬುದ್ಧನ ಮ್ಯಾಗ ಎಷ್ಟು ಸಿನಿಮಾ ಬಂದಾವ, ಜನ ಕಬೀರ್ ಮ್ಯಾಗ ಎಷ್ಟು ಸಿನಿಮಾ ಬಂದಾವ, ಯಾರು ಮಾಡ್ಯಾರು. ಅಲ್ಲ, ಯೇಸು ಕ್ರಿಸ್ತನ ಮ್ಯಾಗ ಯಾರಾದರೂ ಇತ್ತಿತ್ಲಾಗ ಸಿನಿಮಾ ಮಾಡೋದು ವಿಚಾರ ಮಾಡ್ಯಾರ? ಇಲ್ಲ. ಮಹಾನ್ ಪುರುಷನ ಮ್ಯಾಗ ಇಲ್ಲ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಇಲ್ಲ. ಹಿಂಗಾಗಿ ಏನಾಗ್ತದ ಅಂತಂದ್ರೆ, ಈ ಸಿನಿಮಾ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಸುಮ್ಮನೆ ಒಂದೇನೋ ಒಂದು ಸೆಂಟಿಮೆಂಟು, ಒಂದೇನೋ ಮರ್ಡರು, ಥ್ರಿಲ್ಲು ಇಟ್ಕೊಂಡು ಮಾಡ್ತಾರ, ಮನೋರಂಜನೆ ಮಾಡ್ತಾರ. ಆದ್ರೆ ಅವಾಗಿನ ಸಿನಿಮಾ ಸ್ಟಾರ್ಟಿಂಗ್ ಏನು ಸಿನಿಮಾ ಇಂಡಸ್ಟ್ರಿ ಶುರು ಆಯ್ತಲ್ಲ, ಅದು ಸಿನಿಮಾ ಅನ್ನೋದು ಅವಾಗ ಈ ಪ್ರಯತ್ನಗಳೆಲ್ಲ ನಡ್ತಾವ. ಭಕ್ತ ಕೋರ ಕುಂಬಾರ, ಸಂತ ತುಕಾರಾಮ, ಜ್ಞಾನೇಶ್ವರ ಮಹಾರಾಜರು, ಆಮೇಲೆ ವಾರ್ಕರಿ ಸಂಪ್ರದಾಯ, ಅಭಂಗ, ವಚನಕಾರರು, ಬಸವಣ್ಣ, ಅವಾಗಿನ ಕಾಲಕ್ಕೆ ಅವೆಲ್ಲ ವಿಚಾರ ಮಾಡ್ಯಾರ. ಆದ್ರೆ ಇತ್ತಿತ್ಲಾಗ ಅದು ಆಗ್ಬೇಕು, ಒಂದೇನೋ ಬದಲಾವಣೆ ಆಗ್ಬೇಕು. ಇಲ್ಲ ಅಂತಂದ್ರೆ ಪ್ರೆಸೆಂಟ್ ಭಾರತದೊಳಗೆ ನಾವು ನಾವು ಎದುರಿಸ್ತಾ ಇದ್ದೀವಿ ಇವತ್ತಿನ ಜನರೇನು ನೋಡ್ರಿ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನ್ ನಮ್ಮ ದೇಶದೊಳಗೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ. ಈ ನಿರುದ್ಯೋಗ ಸಮಸ್ಯೆಗೆ ಏನಾದ್ರೂ ಎಲ್ಲರೂ ಸೇರಿ ಪರಿಹಾರ ಹುಡುಕಬೇಕಲ್ಲ. ಜಾಬ್ಗಳನ್ನ ಕ್ರಿಯೇಟ್ ಮಾಡೋ ದೃಷ್ಟಿ ಒಳಗೆ ಎಲ್ಲಕ್ಕಿಂತ, ಯಾಕಂದ್ರೆ ಮೊದಲು ಆರ್ಥಿಕ ಸಮಸ್ಯೆ ಇತ್ತಂತಂದ್ರೆ ದೇಶ ಬಡತನ, ಆರ್ಥಿಕ ಸಮಸ್ಯೆ ಬತ್ತಂತಂದ್ರೆ ಎಲ್ಲಾ ಸಮಸ್ಯೆಗಳು ಶುರು ಆಗ್ಬಿಡ್ತಾವ. ಹೌದು. ಅದಕ್ಕೆ ಇಂಥ ವಿಷಯಗಳನ್ನ ಬಗ್ಗೆ ನಾಟಕ, ಸಿನಿಮಾಗಳು ಅವೇರ್ನೆಸ್ ಇರುವಂತಹ ವಿಷಯದ ಮ್ಯಾಗ ಬರ್ಬೇಕು ಅಂತ ಒಂದು ಅಭಿಪ್ರಾಯ. ನಿಮಗೆ ಹೆಂಗ ಅನಿಸ್ತದ? ಅಂದ್ರೆ ಸಿನಿಮಾ ಒಂದು ರಂಗಶಾಲೆ, ನೀವು ಒಂದು ರಂಗಮಂದಿರದಾಗ 27 ವರ್ಷ ಸತತ್ ಮಾಡ್ಕೊಂಡ್ ಬಂದಿರಿ. ಸಿನಿಮಾಗಿರುವಷ್ಟ ಇಂಪಾರ್ಟೆನ್ಸ್ ಅಂದ್ರೆ ಅದಕ್ಕಿರೋ ಪ್ರಾಮುಖ್ಯತೆ ರಂಗ ಮುಂದಿಗಾಗಲಿ, ರಂಗಭೂಮಿ ಕಲಾವಿದರಿಗಾಗಲಿ ಐತಂತಿರೋ ಏನ್ ಇಲ್ಲ ಅಂತಿರೋ? ಸಿನಿಮಾ ಜಗತ್ತು ಹೆಂಗದ ಅಂತಂದ್ರೆ, ಇದು ಏನಂತೀವಿ, ಅದು ಒಂದು ಭ್ರಾಂತಿಯನ್ನು ಹುಟ್ಟಿಸಿ ಬಿಡ್ತದ. ಅದು ಅಂದ್ರೆ ಏನು, ಪ್ರೇಕ್ಷಕ ಸಿನಿಮಾ ಹಾಲ್ ಒಳಗೆ ಕೂತ್ಕೊಂಡ್ರೆ ಅವನು ಒಂದು ಇದ್ರೊಳಗೆ ಹೋಗಿಬಿಡ್ತಾನ, ಒಂದು ಬೇರೆ ಪ್ರಪಂಚದೊಳಗೆ ಇರ್ತಾನೆ. ರಂಗಭೂಮಿಯ ಸಾಧ್ಯತೆಗಳೇನಂತಂದ್ರ, ನಾವು 30-35 ಇದ್ರೊಳಗ ನಾವು ರಂಗಮಂದಿರದೊಳಗ ಒಂದು ರಂಗಮಂದಿರ ಸ್ಪೇಸ್ ಮೇಲೆ, ನಮ್ಮ ರಂಗಭೂಮಿ ಇದ್ರ ಮೇಲೆ, ಸ್ಟೇಜ್ ಮೇಲೆ ಆ ವೈಭವನ್ನ ತರಕ್ಕಾಗಂಗಿಲ್ಲ. ಈಗೇನು ಸಿನಿಮಾದೊಳಗೆ ಏನೊಂದು ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ತರಕ್ಕಾಗುದಿಲ್ಲ. ತರಕ್ಕಾಗಿಲ್ಲ.
ಆದ್ರೂ ಆಗಂಗಿಲ್ಲ ಅನ್ನೋಕ್ಕಿಂತನೂ ಅದಕ್ಕಿಂತನೂ 1000 ಪಟ್ಟು ಈ ಥಿಯೇಟರ್ ಅನ್ನೋದಲ್ಲ ನಮ್ಮ ರಂಗಭೂಮಿ, ಅದಕ್ಕಿಂತನೂ 1000 ಪಟ್ಟು ಪ್ರಭಾವಶಾಲಿ ಅದು. ಯಾಕಂತಂದ್ರೆ ಇಲ್ಲಿ ಆಡಿಯನ್ಸ್ ಎದುರುಗಡೆನೆ ಇರ್ತಾರ, ನಟನೆ ಎದುರುಗಡೆನೆ ಇರ್ತಾರ, ರೆಸ್ಪಾನ್ಸ್ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗ್ತೈತಿ. ತಪ್ಪು ಸರಿನೋ ಅಲ್ಲೇ ಗೊತ್ತಾಗ್ಬಿಡ್ತೈತಿ. ತಪ್ಪು ಸರಿ. ಆಮೇಲೆ ಸಿನಿಮಾ ಅಂದ್ರೆ ಏನಕ್ಕೆ ಯಾವತ್ತು ಶೂಟಿಂಗ್ ಮಾಡಿರ್ತಾರ, ಅದ್ ಯಾವಾಗೋ ಬರ್ತೈತಿ. ಈಗ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಇದು ತಾಯಿ ಇದ್ದಂಗ, ಥಿಯೇಟರ್ ಅಂದ್ರೆ ಇದು ತಾಯಿ, ಮದರ್. ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಇಲ್ಲಿ ಗೆದ್ದಾವ ಎಲ್ಲ ಕಡೆ ಗೆಲ್ತಾನ. ಸಿನಿಮಾದಾಗ ಗೆದ್ದವ್ರು ಇಲ್ಲಿ ಗೆಲ್ಲಂಗಿಲ್ಲ, ಡೈರೆಕ್ಟ್ ಸಿನಿಮಾದಾಗ ಗೆದ್ದವ್ರು ನಮ್ಮ ರಂಗಭೂಮಿ ಇಲ್ಲಿ ಬಂದು ಗೆಲ್ಲಂಗಿಲ್ಲ. ಯಾಕೆ ಸಮಸ್ಯೆ ಏನಂತಂದ್ರೆ ಇಲ್ಲಿ ಕಟ್ ಅಂತ ಹೇಳಿ ಇನ್ನೊಮ್ಮೆ ನಾವು ಪೇಸ್ಟ್ ಮಾಡಿ ಮತ್ತೊಮ್ಮೆ ರಿಶಾರ್ಟ್ ತಗೊಳಂಗೆ ಇಲ್ಲ. ಒಮ್ಮೆ ಒಂದ್ಸಲ ನೀವು ಡೈಲಾಗ್ ಹೇಳಿದ್ರೆ ಮುಗೀತು. ಸರ್ ನಾ ಇನ್ನು ಹಂಗೆ ಹೇಳ್ಬೋದಿತ್ತು, ಹಿಂಗೆ ಹೇಳ್ಬೋದಿತ್ತು, ನನಗೆ ಒಂದ್ ಸ್ವಲ್ಪ ಇನ್ನ ಟೈಮ್ ಬೇಕು. ಇಲ್ಲ ಅಂದ್ರೆ ಇಲ್ಲಿ ಬಹಳ ಅಲರ್ಟ್ ಆಗಿರ್ಬೇಕು. ಎಲ್ಲಿ ಥಿಯೇಟರ್ ಅಲ್ಲಿ ಕಟ್ ಅನ್ನೋದೇ ಇಲ್ಲ. ಅಲ್ಲಿ ಹಂಗಲ್ಲ, ನೀವು 1000 ಸಲ ತಪ್ಪಿದ್ರು ಮಾಡ್ಬೋದು. ಆಮೇಲೆ ಇಲ್ಲಿ ಕರ್ತೃಮ, ನೀವು ನಿಮ್ಗೆ ಎಕ್ಸ್ಪ್ರೆಷನ್ಸ್ಗೆ ನೀವು ಹಾಳಾಗ್ ಬರ್ಲಿಲ್ಲ ಅಂದ್ರೆ ಇದಕ್ಕೆ ಧ್ವನಿ ಸಿನಿಮಾದಾಗ ಬೇರೆದವ್ರು ಕೊಡ್ಬೋದು ಆಳೋದಕ್ಕೆ. ಇಲ್ಲಿ ಮಾಡಕ್ ಆಗಂಗಿಲ್ಲ. ಇನ್ನು ಮತ್ತೆ ಈಸಿ ಈಗ ಥಿಯೇಟರ್. ಮೊದಲು ಹಂಗಿಲ್ಲ. ಮೊದಲು ಥಿಯೇಟರ್ ಸಮಸ್ಯೆ ಅಂದ್ರೆ ಆಕ್ಟರ್ ಪ್ಲಸ್ ಸಿಂಗರ್ಸ್ ಆಗಿರ್ಬೇಕಿತ್ತಾಗ. ಸಿಂಗರ್ಸ್ ಅಂದ್ರೆ ಕ್ಲಾಸಿಕಲಿ ಕಲ್ತ ಸಿಂಗರ್ಸ್ ಬೇಕಿತ್ತು. ಮತ್ತೆ ರಾಗಗಳ ಬಗ್ಗೆ ಜ್ಞಾನ ಬೇಕಿತ್ತು. ಎನ್ಗಿ ಬಾಳಪ್ಪಜ್ಜಾರ ಎಲ್ಲ ಇವ್ರು ಯಾಕೆ ಗ್ರೇಟ್ ಅಂತಂದ್ರೆ ಇವರು ಬಾಲ್ ಗಂಧರ್ವ ಬಾಳಪ್ಪಜ್ಜಾರ ಎಲ್ಲ ಯಾಕಂದ್ರೆ ಇವರು ರಾಗ ಜ್ಞಾನ ಇತ್ತು, ಹಾಡ್ತಿದ್ರು ಸ್ಟೇಜ್ ಮ್ಯಾಗ. ಆಮೇಲೆ ಸಿಂಗರ್ ಕೂಡ ಆಗಿದ್ರು, ಪ್ಲಸ್ ಆಕ್ಟರ್ ಕೂಡ ಆಗಿದ್ರು. ಈಗ ಹಂಗಿಲ್ಲ. ಈಗ ಎಂತೆಂಥವ್ರು ಹೀರೋ ಹೀರೋಯಿನ್ ಆಗತ್ತಾರ ನೋಡ್ರಿ ನೀವು. ಸ್ವಲ್ಪ ನಗಾಕ್ ಬಂದ್ರೆ ಸಾಕು, ಸ್ವಲ್ಪ ಅಳಾಕ್ ಬಂದ್ರೆ ಸಾಕು. ಅಂದ್ರೆ ಗ್ಲಾಮರ್ ಬಹಳ ಇಂಪಾರ್ಟೆಂಟ್ ಆಗೈತಿ ಈಗ. ಸ್ಕ್ರೀನ್ ಪ್ರೆಸೆನ್ಸ್. ಗ್ಲಾಮರ್ ಇತ್ತ, 6 ಪ್ಯಾಕ್, ಔಟ್ಪುಟ್ ಹೆಂಗ್ ಕಾಣತಾರ ಅದ ಸಾಕು. ಬಟ್ ಅವಂಗ ಅಲ್ಲಿ ಕ್ಯಾಮ್ರಾ ಮುಂದ್ ಬಂದಿತ್ರ ಏನ್ ಮಾಡ್ತಾನೋ ಏನಿಲ್ಲ. ಇಲ್ಲ, ಅವು ಸರಿಯಾಗಿ ಆಕ್ಟ್ ಮಾಡಕ್ ಬರ್ದಿದ್ರು ಇಲ್ಲಿ ಮತ್ತೆ ಎಡಿಟಿಂಗ್ ಒಳಗ ಅವರು ಅವನಿಗೆ ಧ್ವನಿ ಬೇರೆಯವ್ರ ಕಡೆ ಧ್ವನಿ ಕೊಡಿಸಿ ಅದರಲ್ಲಿ ಏರಿಳಿತಗಳನ್ನ ಮಾಡಿಸಿ ಇಲ್ಲೇನೋ ಸರ್ಕಸ್ ಮಾಡ್ಬೋದು. ಆದ್ರೆ ಅದು ಖರೇದಲ್ಲ. ಆದ್ರೆ ಸಿನಿಮಾದೊಳಗೆ ಆಕ್ಟ್ ಮಾಡೋದು ಒಂದು ಚಾಲೆಂಜ್ ಬೇರೆ, ರಂಗಭೂಮಿಯೊಳಗೆ ಆಕ್ಟ್ ಮಾಡೋದು ಒಂದು ಬೇರೆ ಚಾಲೆಂಜ್. ಈಗ ಹೆಂಗಂತಂದ್ರೆ ಕ್ಯಾಮ್ರಾ ಮುಂದದ, ಮುಂದ್ಗಡೆ ಟ್ರಾಫಿಕ್ ಅದ, ನಿಮ್ದು ಶೂಟ್ ಮಾಡ್ಲಿಕ್ಕತ್ತೀರಿ. ಆದ್ರೆ ಹೀರೋ ಏನು ಆಕ್ಟ್ ಮಾಡ್ತಿರ್ತಾನ ಅವ್ ನಟ, ಅಲ್ಲಿ ಏನ್ ಇಲ್ಲಲ್ಲ ಅದನ್ನ ಕಲ್ಪನೆ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕಲ್ಲ ರಂಗಭೂಮಿ. ಅಲ್ಲ ಸಿನಿಮಾದೊಳಗೆ. ಉದಾಹರಣೆಗೆ ನಿಮ್ ಮುಂದೆ ಕ್ಯಾಮ್ರಾ ಅದ ಈಗ, ಆದ್ರ ಅಲ್ಲಿ ಮುಂದ್ಗಡೆ ಯಾರು ಇಲ್ಲ ಅವನ ಮುಂದೆ. ಆದ್ರ ಅಲ್ಲಿ ಮುಂದೊಂದು ಏನ್ ಸೀನ್ ನಡ್ಲಿಕ್ಕತ್ತದ ಅಂದ್ರೆ ಮುಂದೆ ಯಾರು ಇಲ್ಲ. ಆದ್ರೆ ಇವಂಗ ಇಲ್ಲಿ ಏನ್ ಆಕ್ಟ್ ಮಾಡ್ಬೇಕಾಗ್ಯದ ಅಂತಂದ್ರ ಏನೋ ಒಂದು ಭೀಕರವಾದಂತಹ ಆಕ್ಸಿಡೆಂಟ್ ಆಗ್ಯದ, ಒಂದು 40-50 ಹೆಣ ಬಿದ್ದಾವ ಅನ್ನೋದು ಇವಂಗ ಇಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗಿತ್ತು. ಇಲ್ಲಿ ರೋಡ್ ಮ್ಯಾಗ ಅದು, ಅದ್ರಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಹೆಣಾನು ಬಿದ್ದಿಲ್ಲ, ಏನೂ ಇಲ್ಲ. ಆಮೇಲೆ ಕೆಲವೊಂದು ಡೈಲಾಗು ಹೇಳ್ಬೇಕಾಗಿತ್ತು. ಅವಾಗ ಚಾಲೆಂಜ್ ಅನ್ನೋದು ಏನಂತಂದ್ರ ಅಲ್ಲಿ ಏನ್ ಆಗಿಲ್ಲ ಅದನ್ನ ನೀವು ವ್ಯಕ್ತಪಡಿಸ್ಬೇಕಲ್ಲ ಕ್ಯಾಮ್ರಾ ಮುಂದೆ, ಎಮೋಷನ್ಸ್ ಕ್ಯಾರಿ. ಅದು ಒಂದು ಚಾಲೆಂಜ್ ಅದು ಸಿನಿಮಾದೊಳಗೆ. ಈಗ ನೋಡ್ರಿ ಒಂದೊಂದು ಶಾರ್ಟ್ ತಗೋತೀವಿ ಸಿನಿಮಾದಾಗ, ಅಪೋಸಿಟ್ ನಟರೇ ಇರಂಗಿಲ್ಲ, ಎಕ್ಸ್ಪ್ರೆಷನ್ಸ್ ತಗೋತಿರ್ತಾರೆ. ನಿಮ್ಮದು ಹೀರೋಯಿನೇ ಇರಂಗಿಲ್ಲ ಅಥವಾ ಸಹ ನಟರೇ ಇರಂಗಿಲ್ಲ. ಆಗ ನೀವು ಅದಾರು ಅವರು ಅಂತ ತಿಳ್ಕೊಂಡು ಇಲ್ಲಿ ನೀವು ಎಕ್ಸ್ಪ್ರೆಷನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಅದ್ರ ರಂಗಭೂಮಿಯೊಳಗೆ ಏನು ಚಾಲೆಂಜ್ಪಾ ಅಂತಂದ್ರೆ ಇಲ್ಲಿ ಮರ್ತ್ರ ನಡೆಯಂಗಿಲ್ಲ. ಮರು ಅನ್ನೋದಕ್ಕೆ ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ಗಟ್ಸ್ ಬಹಳ ಬೇಕು. ಒಮ್ಮೆ ಎಂಟ್ರಿ ತಗೊಂಡ್ರಿ ಅಂತಂದ್ರ ಬಹಳ ಆತ್ಮವಿಶ್ವಾಸ ಬೇಕು. ಅಲ್ಲಿ ನಿಮ್ಮ ಆತ್ಮವಿಶ್ವಾಸದ ಕೊರತೆ ಆದ್ರೂ ಕೂಡ ಅದನ್ನ ನೀಗಿಸ್ಬೋದು. ಮೂಡ್ ಸರಿ ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡಿ ಇನ್ನೊಂದ್ ತಾಸು ಬಿಟ್ಟು ನೀವು ಶೂಟ್ ಮಾಡ್ಬೋದು. ಇಲ್ಲಿ ಹಂಗಿಲ್ಲ. ಇಲ್ಲಿ ಪರಕಾಯ ಪ್ರವೇಶ ಮಾಡ್ಲೇಬೇಕ. ಪ್ರೇಕ್ಷಕ ಪ್ರಭು ಮುಂದೆ ಕುಂತಿರ್ತಾನ, ಅವನ ಎದುರುಗಡೆ ನಾವು ಆಕ್ಟ್ ಮಾಡ್ಲೇಬೇಕು. ಎರಡೂನು ಚಾಲೆಂಜಿಂಗ್, ಸಿನಿಮಾನು ಚಾಲೆಂಜಿಂಗ್, ರಂಗಭೂಮಿ. ಆದ್ರೆ ರಂಗಭೂಮಿ ಅನ್ನೋದೇನದಲ್ಲ, ಇದು ಬಹಳ ಜಟಿಲವಾದಂತಹ ಒಂದು ಕ್ಷೇತ್ರ. ಇದು ಥಿಯೇಟರ್ಗಿಂತನೂ ಇದರ ಸಿನಿಮಾಕ್ಕಿಂತನೂ. ಅದಕ್ಕೆ ಹೇಳಿದ್ನಲ್ಲ, ಇಲ್ಲಿ ಗೆದ್ದವ್ರು ಎಲ್ಲ ಕಡೆ ಗೆಲ್ತಾರ, ಅಲ್ಲಿ ಗೆದ್ದವ್ರು ಇಲ್ಲಿ ಇದು ಮಾಡ, ಅಲ್ಲಿ ಗೆದ್ದವ್ರು ಇಲ್ಲಿ ಗೆಲ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಮತ್ತೆ ABCD ಶುರು ಆಗ್ತದೆ. ಸೊ ಟೋಟಲ್ ನೀವು ಎಷ್ಟು ನಾಟಕ ಮಾಡ್ಯಾರ ಸರ್? ಒಟ್ಟ ನಾನು ಸುಮಾರು ಒಂದು ಡೈರೆಕ್ಷನ್ ಮಾಡಿದ್ದ ನಾಟಕಗಳ, ನಾನು ಅಗ್ರಿಕಲ್ಚರ್ ಫೆಸ್ಟಿವಲ್ ಆಗ್ಲಿ,
ಮತ್ತೊಂದು ಮಗದೊಂದು ಕಾಲೇಜ್ಗಳಿಗೆಲ್ಲ ಹೋಗ್ತಿದ್ದಲ್ಲ, ನಾನ ಬರೋದು ನಾನ ಡೈರೆಕ್ಷನ್ ಎಲ್ಲ ಮಾಡ್ತಿದ್ನಿ. ನಾನು ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಆಮೇಲೆ ಈ ಕಡೆ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ನಾಟಕಗಳು ಮಾಡಿಸಿ, ಎಲ್ಲ ಕಡೆ ಅಗ್ರಿಕಲ್ಚರ್ ಕಾಲೇಜ್ ಥ್ರೂ. ಆಮೇಲೆ ಜಡ್ಜಸ್ ಆಗಿ ಹೋಗಿನಿ ರಾಜ್ಯ ಮಟ್ಟದ ಕಡೆ ಈ ಕಡೆ. ಸುಮಾರು ಒಂದು 160 ಸಮೀಪ ನಾಟಕ ಡೈರೆಕ್ಷನ್ ಮಾಡಿ. ನಾನು ಆಕ್ಟ್ ಮಾಡಿದ್ದು ಭಾಳ ಕಮ್ಮಿ, ಸಿನಿಮಾನು ಕಮ್ಮಿ, ನಾಟಕನೂ ಕಮ್ಮಿ. ಯಾಕಂತಂದ್ರೆ ನನಗೆ ಬರ್ತಾ ಡೈರೆಕ್ಷನ್ ಕಡೆ ಒಲವು ಬಂದ್ಬಿಡ್ತು. ಇತ್ತಿತ್ಲಾಗ ಮತ್ತೆ ಆಕ್ಟಿಂಗ್ ಮಾಡ್ಲಿಕ್ಕತ್ತೀನಿ. ಆಕ್ಟ್ ಕಡಿಮೆ ಅಂತಂದ್ರೂ ಕಮ್ಮಿತ್ ಕಮ್ಮಿ ಒಂದು 2-3 ಸೀರಿಯಲು, ಒಂದು 4-5 ಸಿನಿಮಾ, ಒಂದು 30 ನಾಟಕ, ನಿಯರ್ದೇನು ಒಂದು 25-30 ನಾಟಕದೊಳಗೆ ಮಾಡೀನಿ. ಆದ್ರೂ ನಿರ್ದೇಶನದೊಳಗೆ ತೃಪ್ತಿ ಪಡಿಸ್ಕೊಂಡಿನಿ ನಿರ್ದೇಶನಕ್ಕೆ. ಯಾಕಂದ್ರೆ ಭರ್ನಾ ಸರ್ ಒಂದ್ ದಿವ್ಸ ಅಂದರು, ಅವ್ರು ಇಲ್ದೇ ಇದ್ದಾಗ ಕೆಲವೊಂದು ಎಪಿಸೋಡ್ಗಳನ್ನ ಡೈರೆಕ್ಷನ್ ಮಾಡಿದ್ದೆ ಅಲ್ಲಿ, ಆ ಊರು ಈ ಊರದ ಸೀರಿಯಲ್. ಅವಾಗ ಅದನ್ನ ನೋಡಿ ಅವರು, ಲವ್ ಡೈರೆಕ್ಷನ್ ಕಡೆ ಗಮನ ಕೊಡಯ್ಯ, ನೀನು ಒಳ್ಳೆ ನಿರ್ದೇಶಕ ನೀನು ಆಕ್ಟಿಂಗ್ಗಿಂತನೂ ಅಂತ ಒಂದು ಮಾತಾಡಿದ್ರು ಅವ್ರು. ಹೀಗಾಗಿ ನಟನೆನೂ ಇಟ್ಕೊಂಡಿನಿ, ಅದನ್ನು ಇಟ್ಕೊಂಡಿನಿ, ಆರ್ಟ್ ಡೈರೆಕ್ಟರ್ ಆಗಿ ಮಾಡೀನಿ, ಮ್ಯೂಸಿಕ್ಕು ಕಂಪೋಸ್ ಮಾಡ್ತೀನಿ, ಪ್ಲಸ್ ಬರಿತೀನಿ, ಸೀರಿಯಲ್ಗಳನ್ನ ಬರಿತೀನಿ, ಮರಾಠಿನ ಕನ್ನಡಕ್ಕೆ ಬರ್ತೀನಿ, ಆಲ್ಮೋಸ್ಟ್ ಬರಿತೀನಿ. ಈ ಬೆಂಗಳೂರಿನಿಂದ ಈ ಕಡೆ ಭಾಳ ಸ್ವಲ್ಪ ಬಂದ ಮೇಲೆ ಬರಿತೀನಿ. ಈಗ ಸದ್ಯ ಯಾವ ಬರಿತಾ ಇಲ್ಲ, ಇವಾಗ ಸದ್ಯ ಯಾವುದಿಲ್ಲ. ಸ್ವಂತ ತಂಡ ಕಟ್ಕೊಂಡು ಈಗ ನಾಟಕ ಅಕಾಡೆಮಿ ಸದಸ್ಯನಾಗಿ ಇದ್ಕೊಂಡು ಬೆಳಗಾವಿ ಒಳಗೆ ಯಾರು ಅವಕಾಶ ವಂಚಿತರು, ಹುಡುಗರಿಗೆ ಎಲೆ ಮರೆ ಕಾಯದಂತ ಹುಡುಗರಿಗೆ ಅಭಿನಯದೊಳಗೆ ಅಭಿರುಚಿ ಇರೋರ್ನ ವರ್ಷಕ್ಕೆ ಒಂದು ಸ್ವಲ್ಪ ಜನರು ಸೇರ್ತೀನಿ, ಉಚಿತವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ನಾಟಕ ಮಾಡಿಸಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತೀನಿ. ಅವ್ರ ಮುಂದಿಗೆ ನೋಡ್ರಿ, ನನ್ನ ಸ್ಟೂಡೆಂಟ್ಗಳೆಲ್ಲ NSD ಮಾಡ್ಕೊಂಡಾರ. ಈ 3 ಮಂದಿ NSD, ಸಾಕಷ್ಟು ಮಂದಿ ರಿಪೋರ್ಟರ್ಗಳಾಗ್ಯಾರ, ಆಕ್ಟರ್ಗಳಾಗ್ಯಾರ, ಡೈರೆಕ್ಟರ್ ಆಗ್ಯಾರ, ಆ ಕ್ಷೇತ್ರದಾಗ ಅದಾರ, ಇನ್ನೂ ನೆನೆಸ್ತಾರ. ಅದೊಂದು ಖುಷಿ. ನೋಡ ಸರ್, ನಿಮ್ಮನ್ನ ಬೆಟ್ಟಾಗಕ್ಕೆಲ್ಲ ಭಾಳ ಮಂದಿ ಬರ್ತಾರ ನಿಮ್ಮ ಸ್ಟೂಡೆಂಟ್ಸ್. ಸೊ ಮುಂದೆ ಏನೇನು ಸರ್ ಮುಂದಿನ ಯೋಜನೆಗಳು ಏನು? ಮುಂದೆ ಆಕ್ಚುಲಿ ಸಿನಿಮಾ ಮಾಡ್ಬೇಕಂತ ಬಹಳ ದಿವಸದ ಆಸಕ್ತಿ ಅದ. ಆದ್ರ ರೈಟ್ ಆಗಿ ಅದಕ್ಕೆ ಒಂದು ಪ್ರೊಡ್ಯೂಸರ್ ಅನ್ನುವಂಥವ್ರು ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ವಿಚಾರ ಮಾಡೋ ದೃಷ್ಟಿಕೋನ ಬೇರೆ ಐತಿ, ನಿಮಗೆ ಗೊತ್ತೈತಿ. ಈಗ ನನ್ನ ಜೊತೆ ನೀವು ಮಾತಾಡೋದ್ರಿಂದ ಗೊತ್ತಾಗ್ತ, ಇಂಥ ವಿಷಯದ ಮ್ಯಾಗ, ಡಿಫ್ರೆಂಟ್ ವಿಷಯದ ಮ್ಯಾಗ ಸಿನಿಮಾ ಮಾಡ್ತಾರ, ಅದಷ್ಟು ಈಸಿಯಾಗಿ ಯಾರು ಒಪ್ಕೊಳಂಗಿಲ್ಲ. ಸಮಾಜಕ್ಕೆ ಬೇಕಾದದ್ದು ಅದೆಲ್ಲ ಎಪಿಕ್ ಸ್ಟೋರಿ ಆಗ್ತಾವ್ರಿ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡ್ಬೇಕಾಗ್ತೈತಿ. ಒಂದು ಎರಡನೇದು ಸ್ವಲ್ಪ ಕಮರ್ಷಿಯಲ್ ಕಡಿಮೆ, ಆರ್ಟ್ ಜಾಸ್ತಿ. ಆಮೇಲೆ ಮುಂದೀಗ ಸಾಕಷ್ಟು ಇನ್ನು ರಂಗಭೂಮಿಯೊಳಗೆ ಕೆಲಸ ಮಾಡಬೇಕಾಗ್ಯದ. ನಾನು ಸಾಕಷ್ಟು ವಿವಿಧ ಬೇರೆ 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 ಆಯಾಮದ ಪಾತ್ರಗಳನ್ನು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅವಕಾಶ ಹೆಂಗ್ ಬರುತ್ತೋ ಹಂಗೆ ಸಾಗ್ತಾ ಇದ್ದೀನಿ. ಆದ್ರೆ ನಮಗೆ ದಿಕ್ಕಿಲ್ಲ, ದಿಸೆ ಇಲ್ಲ, ಸುಮ್ಮ ಹೋಗೋದು, ಏನಾಗ್ತದೋ ಗೊತ್ತಿಲ್ಲ. ಸೊ ಹಿಂದೆ ಯಾವ 2 ಫಿಲ್ಮ್ ಮಾಡಲ್ಲ ಅದ್ರಲ್ಲ ಸರ್, ಹೆಸರೇನ್ರಿ? ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದೇನ್ರಿ. ಒಂದು ಆದಿಶಕ್ತಿ ಅಂತ ಮಾಡಿದ್ನಿ, 2 ಪೌರಾಣಿಕನ, ಒಂದು ಸಿದ್ಧಾರೂಢ ಮಹಾತ್ಮೆ ಅಂತ ಮಾಡಿದ್ನಿ. ಅದಾದ್ಮೇಲೆ ಸ್ವಂತ ಒಂದು ನಾನು ಜಾಡ್ಬುಡಿ ಅಂತ ಒಂದು ಟೆಲಿಫಿಲಮ್ ಮಾಡಿದ್ವಿ. ಅದು ಜನಶ್ರೀ ಸಿನಿಮಾ ಇದ್ರೊಳಗೆ ಅವಾರ್ಡ್ ಬಂತು ಚಾನೆಲ್ದೊಳಗೆ. ಅದು ಅವಾಗ ಒಂದು ಏನು ಪ್ರಯತ್ನ ಅಂದ್ರೆ ವಿದೌಟ್ ಲೈಟ್, ವಿದೌಟ್ ಮೇಕಪ್, ಬರೀ ಕ್ಯಾಮ್ರಾ ಒಂದು ಇಟ್ಕೊಂಡು ಮಾಡಿದಂಥದ್ದು. ಆಮೇಲೆ ಅದ್ರೊಳಗೆ ಆಕ್ಟರ್ಸ್ ಅನ್ನೋರು ಯಾತಿದ್ದಿಲ್ಲ, ಹೆಚ್ಚಾಗಿ ಪ್ರಮುಖ ಪಾತ್ರ 2 ಇದ್ರು. ಉಳಿದವರೆಲ್ಲ ಗುಡ್ಗಾಡ ಪ್ರದೇಶದ ಜನರನ್ನ ಟ್ರೈನ್ ಮಾಡಿದ್ದೆ ನಾನು. ಟ್ರೈನ್ ಅಂದ್ರೆ ಅವ್ರ ಕಡೆಯಿಂದನೇ ಆಕ್ಟ್ ಮಾಡಿಸಿದ್ದೆ, ರಿಯಲ್ ಆಗಿದ್ದು ಅವ್ರ ಕಡೆಯಿಂದ. ಆಮೇಲೆ ಮುಂದೆ ನಾನು ಸೀರಿಯಲ್ ಭರ್ನಾ ಸರ್ ಹತ್ರ ಸೀರಿಯಲ್ಗಳು ಮಾಡಿದೆ, ಅಲ್ಲೇ ಸಿನಿಮಾ ಮಾಡಿದೆ. ಲಾಸ್ಟ್ ನಮ್ಮ ಯಜಮಾನ್ರು ಸಿನಿಮಾದೊಳಗೆ ಅಸಿಸ್ಟೆಂಟ್ ಆಗಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ದಾಗ ಮಾಡಿದ್ದೆ. ನಾವು ಕನಸೆಂಬಕ್ಕೆ ಹೋದ್ರೆ ಆರ್ಟ್ ಡೈರೆಕ್ಟರ್ ಆಗಿ ಮಾಡಿದ್ವಿ. ಅದನ್ನ ಬಿಟ್ರೆ ಈಗ ಇತ್ತಿತ್ಲಾಗಿ ಇಲ್ಲಿ ಬೆಳಗಾವಿ ಆಸ್ಪಾಸ್ ಏನ್ ನಡೀತಾವಲ್ಲ ಎಲ್ಲಾ ಸಿನಿಮಾದಾಗ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಂಗ್ಲೇ ಮಾರ್ಗದೊಳಗೆ ಮಾಡಿದೆ, ಜುಲೈ 22 1947 ಒಳಗೆ ಮಾಡಿದೆ. ಈಗ ಮೊನ್ನೆ ಹೊಸದೊಂದು ಸಿನಿಮಾ ಮಾಡಿದ್ನಿ, ಮಲ್ಲು ಜಮಖಂಡಿ ಅವ್ರ ತಂದೆನ ಕ್ಯಾರೆಕ್ಟರ್ ಮಾಡೀನಿ. ಮತ್ತೆ ಬರತ್ತ ಶೂಟಿಂಗ್ ಆಗೈತೆ ಸರ್, ಅದ್ರ ಶೂಟಿಂಗ್ ಮುಗೀತು. ಇನ್ನೊಂದು ಶೆಡ್ಯೂಲ್ ಅದ, ಮಾಡ್ತಾ ಇದ್ದೀನಿ. ಆದ್ರೆ ಎಲ್ಲಕ್ಕಿಂತ ನನಗೆ ಜಾಸ್ತಿ ಆಸಕ್ತಿ ಇದ್ದದ್ದು ನಾಟಕ. ಯಾಕಂತಂದ್ರೆ ಈ ಮುಂದಿನ ಪೀಳಿಗೆಗೆ ಒಂದು ಉಳಿಸಿ ಹೋಗ್ಬೇಕಲ್ಲ ಏನಾದ್ರು. ಬರ್ಬರ್ತಾ ಎಲ್ಲಾ ಕಮ್ಮಿ ಹಾಕೊಂತ ಹೋದ್ರಿ. ಹಿಂಗಾಗಿ ನಮಗೊಂದು ಏನ್ ಹೆದರಿಕೆ ಅಂತಂದ್ರೆ, ಈಗ ಒಳಕಲ್ಲು ಹೋಗಿ ಬಿಸುಕಲ್ಲು ಹೋಗಿ ಹೆಂಗ್ ಮಿಕ್ಸರು ಅವು ಇವೆಲ್ಲ ಬಂದು ಹಂಗ ರಂಗಭೂಮಿ ಹೋಗಿ ಮತ್ತೊಂದು ಆಗಬಾರ್ದು.
ಪುಸ್ತಕದಾಗ ನೋಡೋದು ಆಗಬಾರ್ದು. ಮುಂದಿನ ಜನರೇಷನ್ಗೆ ಒಂದು ಬೇಕು, ಹೌದು. ಒಂದು ರಂಗಭೂಮಿ ಅನ್ನೋದು ನಿರಂತರ ಇರ್ಬೇಕು. ಅದು ಅಷ್ಟು ಈಸಿಯಾಗಿ ರಂಗಭೂಮಿ ಅಷ್ಟು ನಶಿಸಿ ಹೋಗ್ತದ ಅಂತ ಒಂದು ಏನಿಲ್ಲ. ಅದು ಯಾರು ಅನಿವಾರ್ಯ ಇಲ್ಲ ಥಿಯೇಟರ್ಗೆ. ಅದು ನಮ್ಮ ಕಡೆಯಿಂದ ಏನೋ ಒಂದು ಅಳಿಲು ಸೇವೆ ಇರ್ಲಿ ಅಂತ ಥಿಯೇಟರ್ ಕಡೆ ಒಂದ್ ಸ್ವಲ್ಪ ಒಲವು ಐತಿ. ಯಾಕಂದ್ರ ಈಗ ಸಿನಿಮಾ ಅನ್ನೋ ಟಿವಿ ಅನ್ನೋ ಭರಾಟೆ ಒಳಗೆ ಆದ್ರೆ ಈಗ ಇತ್ತಿತ್ತಲಾಗಿ ಹೆಚ್ಚು ಬರತಾರ ಜನ ನಾಟಕಕ್ಕೆ. ಈ ಸಂಘಟನೆಗಳು ಹೆಚ್ಚಾಗತ್ತವ, ಹುಡುಗರು ಸ್ವಲ್ಪ ಸಿನಿಮಾದಿಂದ ನಾಟಕಕ್ಕೆ ಬರತಾರ. ಈಗ ನೋಡ್ರಿ ಪ್ರಕಾಶ್ ರೈ ಅವರು ಮತ್ತ ರಂಗ ತಂಡ ಕಟ್ಕೊಂಡು ನಾಟಕಕ್ಕೆ ಬಂದು ನಿರ್ದಿಗಂತ ಅಂದ್ರ ಏನದ ಚಲೋ ತಿಳುವಳಿಕೆ ಇದ್ದವ್ರು ಏನದಾರಲ್ಲ ಅದು ಥಿಯೇಟರ್ಗೆ ಬರತಾರ. ಈಗ ನಮ್ಮ ದೊಡ್ಡ ದೊಡ್ಡ ನಟರು ಎಲ್ಲ ಏನಿದ್ರು, ನಾಸಿರುದ್ದೀನ್ ಶಾ, ಶಬಾನ್ ಆಜ್ಮಿ, ಓಂಪುರಿ, ಆಮೇಲೆ ತಿಮ್ಮನಂಬ, ಇವ್ರು ನಾಗಾಭರಣ ಸರ್ ಆಗ್ಲಿ, ಇವ್ರು ಇನ್ನೂ ಥಿಯೇಟರ್ ಬಿಟ್ಟಿಲ್ಲ. ಸಿನಿಮಾದಾಗ ಅದೊಂದು ಸಾಮಾನ್ಯ ಇದು ಎಲ್ಲರಿಗೂ ಬರ್ಬೇಕು. ಈ ಹಂಗಾಗಿ ಥಿಯೇಟರ್ ಉಳಿಸ್ಬೇಕು. ನಮ್ದೊಂದು ನಾಟಕದ, ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಒಂದು ಬಾಳ ಇದೈತಿ ಸರ್. ಈಗ ರಂಗಾಯಣ ಐತಲ್ಲ, ನಮ್ ಬೆಳಗಾವ್ ಒಂದ್ ಸ್ವಲ್ಪ ಆ ಕ್ಷೇತ್ರದಾಗ ಹಿಂದಿದೀವಿ ನಾವು. ಯಾಕಂತಂದ್ರೆ ನಮ್ಮಲ್ಲಿ ಇದು ಒಂದ್ ಟೈಪ್ ಏನಂತಂದ್ರೆ, ಇಲ್ಲಿ ಬೆಳಗಾವ್ ಬೆಲ್ಜಿಯಂ ಇದ್ದಂಗಿದೆ. ಎಲ್ಲರೂ ಬರೀ ಕೆಲ್ಸಕ್ಕೆ ಬೆನ್ನ ಬಿಟ್ಟಿದಾರು. ಸಂಸ್ಕೃತಿ ಮತ್ತೊಂದು ಮಗದೊಂದು ಅಂತ ಯಾರು ಆದ್ರೂ ಆಕ್ಟಿವಿಟೀಸ್ ನಡೆಯತ್ತವ, ಆದ್ರೆ ಯಾಕೋ ಕಡಿಮೆ ಪ್ರೇಕ್ಷಕರ ಹಂಗ ಆ ಮಟ್ಟದಾಗ. ಈಗ ಬೆಂಗಳೂರು ಒಂದು ನೋಡ್ರಿ, ಈಗ ಅದು ಎನ್ಕರೇಜ್ಮೆಂಟ್ ಕಡಿಮೆ ಸರ್, ಕಡಿಮೆ. ಈಗ ನೋಡ್ರಿ ನಮ್ಮ ಇದ್ರೊಳಗೆ ಹೋಗ್ರಿ ನೀವು, ಮಂಗಳೂರು ಶಿರ್ಸಿ ಆ ಕಡೆ ಎಲ್ಲ ಹೋಗ್ರಿ, ಯಕ್ಷಗಾನವನ್ನ ಅವ್ರು ಹೆಂಗ್ ಕಾಪಾಡ್ಕೊಂಡ್ ಬಂದಾರ ಅನ್ನೋದು ಅವ್ರದೊಂದು ಕಲ್ಚರ್. ಅದು ಈಗ ಮನ್ಯಾಗ ನಮಗ ತಂದೆ ತಾಯಿ ಎಷ್ಟು ಮುಖ್ಯನೋ, ಮಕ್ಕಳು ತಂದೆ ತಾಯಿ ಎಷ್ಟು ಮುಖ್ಯನೋ, ಹಂಗ ಯಕ್ಷಗಾನ ಕೂಡ ಮನೆ ಒಂದು ನಮ್ದು ಕಲ್ಚರ್ ಇದ್ದಂಗೆ ಉಳಿಸ್ಕೊಂಡ್ ಬಂದಾರ. ನಮ್ ಕಡೆ ಆಗ್ತಾ ಇಲ್ಲ ಸಮಸ್ಯೆ. ಸೊ ನೀವು ನೂರಾರು ಸ್ಟೂಡೆಂಟ್ಗಳಿಗೆ ಟ್ರೈನ್ ಮಾಡ್ಯಾರಿ. ಇವತ್ತು ಅವ್ರ ಎಲ್ಲೆಲ್ಲೋ ಅದಾರ, ಆಕ್ಟರ್ ಆಗ್ಯಾರ, ಪ್ರೊಡ್ಯೂಸರ್, ಡೈರೆಕ್ಟರ್, ಎಲ್ಲಾರು ಒಂದೊಂದ್ ಮಟ್ಟಿಗೆ ಬೆಳೆದಾರ, ಒಂದೊಂದ್ ಅವ್ರವ್ರ ಇದ್ರಾಗ ಬೆಳೆದಾರ. ಎಷ್ಟು ಖುಷಿ ಐತಾರ ನಿಮಗ ಅವ್ರಿಗೆ ನೋಡಿದ್ರಾಗಿರ್ಬೋದು. ಈಗ ಅದ ಅಂಟ್ರಲ್ಲ, ನಾನು ಆಕ್ಚುಲಿ ಎಲ್ಲಾರು ಜೀವನದ ಅವಿಭಾಜ್ಯ ಅಂಗ ಎಲ್ಲಾರು ಏನ್ ವಿಚಾರ ಮಾಡ್ತಾರ ಅಂತಂದ್ರೆ ದುಡ್ಡು ಗಳಿಸ್ಬೇಕು ಅನ್ನೋದು. ನಾ ಯಾವತ್ತು ದುಡ್ಡು ಗಳಿಸೋದ್ರ ಬಗ್ಗೆ ವಿಚಾರ ಮಾಡಿಲ್ಲ. ನನ್ನ ತಲೆ ಒಳಗಿದ್ದದ್ದು ಏನಂದ್ರೆ, ನಾ ಏನ್ ಸಫರ್ ಆದ್ನಲ್ಲ ಹಂಗ ನಟನೆ ಅಂತ ಈ ಹುಡುಗರು ಎಲ್ಲಿ ಸಫರ್ ಆಗ್ಬಾರ್ದು, ಇವ್ರಿಗೊಂದು ಒಳ್ಳೆ ವೇದಿಕೆ ಕೊಡೋನು. ಆಕ್ಚುಲಿ ಅದ ನನ್ನ ಆಸ್ತಿ ರೀ. ಪ್ರೀತಿಯಿಂದ ಬಂದೇನು ಮಾತಾಡ್ಸಾರ ಸರ್ ಅಂತೇಳಿ, ಅದಕ್ಕಿಂತ ದೊಡ್ಡ ಆಸ್ತಿ ಯಾವ್ದು ಇಲ್ಲ. ಆಮೇಲೆ ನಾ ದುಡ್ಡು ಮಾಡಕ್ಕೆ ಯಾವತ್ತು ಬೆನ್ನು ಹತ್ತೋದು ಇಲ್ಲ. ಯಾಕಂದ್ರೆ ಇದು ಜೀವನ ಅನ್ನೋದು ಬಹಳ ಶಾರ್ಟ್. ಇಲ್ಲಿ ನೀವ್ ಎಷ್ಟು ನಿಮ್ಮ ಜೀವನವನ್ನ ನೀವ್ ಎಷ್ಟು ಬದುಕಿದ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಹೆಂಗ್ ಬದುಕ್ತೀವ ಅನ್ನೋದು ಬೇರೆ. ಎಷ್ಟು ನಮ್ಮ ಜೀವನ ನಾನ್ ಎಷ್ಟು ನನಗೋಸ್ಕರ ನಾನು ಎಷ್ಟು ಬದುಕಿದ್ನಿ, ನನಗ್ ಗೊತ್ತಿರೋ ಕ್ಷೇತ್ರದೊಳಗ ನಾನು ಆನಂದದಿಂದ ಕೆಲಸ ಮಾಡಿನೂ ಇಲ್ಲೋ. ಈಗ ನೋಡ್ರಿ, ಒಳ್ಳೆ ನಟರು ಇರ್ತಾರ, ಸಿಂಗರ್ಸ್ ಇರ್ತಾರ, ಡಾನ್ಸರ್ಸ್ ಇರ್ತಾರ, ಏನೇನೋ ಇರ್ತಾರ. ಪಾಪ ಅವ್ರ ಕಲೆ ಇರ್ತದ. ಅಥವಾ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗುವಂತ ಲಕ್ಷಣ ಇರ್ತದ. ಅವ್ನು ಕರಾಟೆ ಕುಸ್ತಿಪಟ್ಟು ಇರ್ತಾನೇನು, ಅವನು ತಂದೆ ತಾಯಿ ಒತ್ತಡಕ್ಕೆ ಏನೋ ಒಂದು ಬೇರೆ ಶಿಕ್ಷಣ ಮಾಡಿಸಿ ಎಲ್ಲೋ ಒಂದು ಬಿಸ್ನೆಸ್ ಹಾಕಿಕೊಟ್ಟು, ಅಥವಾ ಎಲ್ಲೋ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ, ಅಥವಾ ಎಲ್ಲೋ ಒಂದು ಬೇರೆ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ನೀವು ಅವ್ನ ಅಪಾಯಿಂಟ್ಮೆಂಟ್ ಮಾಡಿ ಅವ್ನ ಜೀವನಕ್ಕೆ ಬೇಕಂತ ಮಾಡಿಬಿಟ್ರೆ, ಆಸಕ್ತಿ ಇರೋ ಹುಡುಗರಿಗೆ, ಟ್ಯಾಲೆಂಟ್ ಇರೋ ಹುಡುಗರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಇಲ್ಲೇ ಉಚಿತ ಅಭಿನಯ ತರಬೇತಿ ಶಿಬಿರಗಳು ಸಾಕಷ್ಟು ಮಾಡಿ ಅವರೆಲ್ಲ ಚಲೋ ಈಗ ಒಟ್ಟು ಆಕ್ಟರ್ ಆಗ್ಯಾರ. ಕೆಲವೊಬ್ರು ನ್ಯೂಸ್ ರೀಡರ್ ಆಗ್ಯಾರ, ಟೀಚರ್ಸ್ ಅದಾರ, ಲೆಕ್ಚರ್ಸ್ ಅದಾರ, ರೈಟರ್ಗಳು ಆಗ್ಯಾರ, ಕ್ಯಾಮ್ರಾಮನ್ ಆಗ್ಯಾರ. ಸಾಕಷ್ಟು ಗುರ್ಸ್ಕೊಂಡಾರ ಹುಡುಗರು. ಅವ್ರ ಏಳಿಗೆ ಒಳಗ ನಾವು NSD ಮುಗಿಸ್ಯಾರ 3 ಮಂದಿ. ಅವ್ರ ಏಳಿಗೆ ಕಂಡು ನಾವು ಖುಷಿ ಪಡ್ತೀವಿ ಅಷ್ಟ. ಪ್ರೀತಿಯಿಂದ ಸರ್ ಅಂತಾರ ಸಾಕು. ಸದ್ಯ ಎಷ್ಟು ಮಂದಿಗೆ ಟ್ರೈನ್ ಮಾಡತ್ತೀರಿ? ಎಷ್ಟು ಹುಡುಗರು ಅದಾರ ಈಗ ನಿಮ್ ಕೈ? ಈಗ ಬೆಳಗಾವ್ ಲೋಕಲ್ ಒಳಗಂತೂ ಯಾರು ಇಲ್ಲ. ಯಾಕಂತಂದ್ರೆ ನಾನು ಈಗ ಕರೋನಾ ಆದ್ಮೇಲೆ ಇತ್ತಿತ್ಲಾಗ ನಾನು ಫ್ರೀ ಆಕ್ಟಿಂಗ್ ಕೋರ್ಸ್ ರಂಗ ಶಿಬಿರನು ಮಾಡ್ಲಿಲ್ಲ. ಏನಂದ್ರೆ ಇವತ್ತಿನ ಮೊದಲಿನ ದಿನಮಾನದಾಗ ಖರ್ಚುಗಳು ಬಹಳ ಕಡಿಮೆ ಐತ್ರಿ. ಈಗೆಲ್ಲ ಸ್ಪಾನ್ಸರ್ಸ್ ಆಗ್ತದೆ. ಯಾಕಂದ್ರೆ ಸ್ಪಾನ್ಸರ್ ಅನಿವಾರ್ಯ ಆಗ್ಬಿಟ್ಟೈತಿ. ಮತ್ತೆ ಯಾರಿಗೂ ಟೈಮ್ ಇಲ್ಲ. ಯಾಕಂದ್ರೆ ಎಜುಕೇಶನ್ ಒತ್ತಡ, ಕಂಪಲ್ಸರಿ ಅಟೆಂಡೆನ್ಸ್ಗಳು. ಈ ಮಧ್ಯದಲ್ಲಿ ಒಂದ್ ಸ್ವಲ್ಪ ಆರ್ಥಿಕವಾಗಿ ನನ್ನ ಸಂಘಟನೆ ಕೂಡ ನಾವು ಒಳಗ್ ಬಂದಿವಿ. ಈಗ ಸದ್ಯ ಒಂದ್ 4-5 ವರ್ಷ ಏನ್ ಮಾಡಿಲ್ಲ. ಈಗ ಇನ್ನು ಮುಂದ ಒಂದು ಏನೋ ಮಾಡ್ಬೇಕಂತ ಐತಿ. ನೋಡಿದ್ರೆ ಮತ್ತೆ ಶುರು ಮಾಡಬೇಕು ಮುಂದಿನ ಒಂದು ಶಿಬಿರ. ಸೊ ಥ್ಯಾಂಕ್ ಯು ಸರ್, ನಮ್ ಜೊತೆ ಇಷ್ಟೊತ್ತು ಕುಂತ ಮಾತಾಡಿದ್ದಕ್ಕ, ನಿಮ್ ಟೈಮ್ ಕೊಟ್ಟ ಇಷ್ಟೊತ್ತು ನಮ್ಗೆ ಇದನ್ನ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರೀ. ಹಿಂಗ ನಿಮ್ದ ನಾಟಕ ಒಂದು ಕ್ಷೇತ್ರದಾಗ ಹಿಂಗ ನಿಮ್ದು ಒಂದು ನಿರಂತರವಾಗಿ ಪಯಣ ಇರಲಿ, ಇನ್ನಷ್ಟು ಹುಡುಗರು ಬರಲಿ ನಿಮ್ಮಿಂದ.
ಸೊ ಹೆಂಗೆ ಅನಿಸ್ತಾರ ನಿಮಗೊಂದು ಇಂಟರ್ವ್ಯೂ ಎಲ್ಲ? ಥ್ಯಾಂಕ್ ಯು ಸಾಗರ್ ಸರ್. ಏನಂತಂದ್ರೆ ಈ ನೀವು ಇಂಟರ್ವ್ಯೂ ಮಾಡ್ತಿರಲ್ಲ, ಈಗ 2-3 ಸರಿ ನನಗೆ ಹಿಂಗೆ ಪಾಪ ಇಂಟರ್ವ್ಯೂ ಮಾಡೋ ಹುಡುಕಾಡ್ಕೊಂಡು ಬಂದಾರ. ಆಕ್ಚುಲಿ ನಾವು ಸಮಾಜನಾಗ ಎಲ್ಲೋ ಒಂದ್ ಕಡೆ ಇರ್ತೀವಿ, ನಿಮ್ಮ ಹುಡುಕಾಡ್ಕೊಂಡು ಬಂದು ನೀವು ನಮ್ಮನ್ನ ಇಂಟರ್ವ್ಯೂ ಮಾಡ್ತಿರಲ್ಲ, ಅದು ಆಕ್ಚುಲಿ ಬಹಳ ರೇರ್. ಅಂದ್ರೆ ನಿಮ್ಮ ಕೆಲಸ ಬಹಳ ದೊಡ್ಡ ಕೆಲಸ ಇದು. ಯಾಕಂದ್ರೆ ನಮ್ಮಂತವ್ರು ಎಷ್ಟೋ ಜನರಿಗೆ ಸಾಮಾನ್ಯ ಜನರಿಗೆ ಪರಿಚಯ ಮಾಡುವ, ನಿಮ್ಮ ಮಾಧ್ಯಮದ ಮೂಲಕ ಪರಿಚಯ ಮಾಡುವಂತ ಕೆಲಸ ಮಾಡ್ತೀರಿ. ನಿಮ್ದು ನಿಮ್ಮ ಕೆಲಸಕ್ಕೂ ಯಶಸ್ಸು ಸಿಗಲಿ, ಯೂಟ್ಯೂಬ್ ಚಾನೆಲ್ಗೂ ಯಶಸ್ಸು ಸಿಗಲಿ. ಥ್ಯಾಂಕ್ಸ್ ರೀ. ಬೆಳೀರಿ. ಇನ್ನೂ ಸಾಕಷ್ಟು ಪ್ರತಿಭೆಗಳು ಅದಾರ, ನಮ್ಗಿಂತನೂ ಬಹಳ ಕಷ್ಟದೊಳಗೆ ಏನೇನೋ ಸಾಧನೆ ಮಾಡಿದಂಥವ್ರು ಅದಾರ, ಸ್ಪೋರ್ಟ್ಸ್ ಕ್ಷೇತ್ರದಾಗ ಅದಾರ. ಆಮೇಲೆ ಎಂತೆಂಥ ದೊಡ್ಡ ದೊಡ್ಡ ಪದಕಗಳನ್ನು ತಗೊಂಡು ಸರಿಯಾಗಿ ಪೆನ್ಷನ್ ಇಲ್ದ ಮನ್ಯಾಗ ಬದುಕುವಂತ ಜನ ಅದಾರ. ದೊಡ್ಡ ದೊಡ್ಡ ರೈಟರ್ಸ್ ಅದಾರ, ಮೂಲಿಗುಂಪಾಗ್ಯಾರ. ಮೊನ್ನೆ ಕೇಳಪಟ್ಟೆ ನಾನು, ಯಾರೋ ಒಬ್ರು ಬೆಳಗಾವದವ್ರ ಪ್ರಸಿದ್ಧ ಲೇಖಕ ರೈಟರ್ ವೃದ್ಧಾಶ್ರಮದಲ್ಲಿರೋ ಪರಿಸ್ಥಿತಿ ಬಂದಿತ್ತು ಅಂತೇಳಿ ಸರ್ಜು ಕಾಟ್ಕರ್ ಸರ್ ಅಂದ್ರು. ಯಾರಂತ ಕೇಳಕ್ ಆಗ್ಲಿಲ್ಲ. ಬೇರೆ 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 ಕ್ಷೇತ್ರದ ಸಾಧನೆ ಮಾಡಿದಂಥವ್ರು ಬಹಳ ದೊಡ್ಡ ದೊಡ್ಡ ಮನುಷ್ಯರು ಅದಾರ, ಹೋರಾಟಗಾರರು ಅದಾರ, ಪರಿಸರದ ಬಗ್ಗೆ ಹೋರಾಟ ಮಾಡಿದವರು ಅದಾರ, ಮಹಿಳಾ ಮತ್ತು ಮಕ್ಕಳ ಬಗ್ಗೆ ಸಮಾನತೆಗಾಗಿ, ಕಾರ್ಮಿಕರಿಗಾಗಿ ಬಹಳಷ್ಟು ಜನ ಅದಾರ. ಅಂಥವ್ರನ್ನ ಹುಡುಕಾಡ್ರಿ, ನಾವು ನಿಮಗೆ ಸಲಹೆಗಳನ್ನ ಕೊಡ್ತೀವಿ. ಥ್ಯಾಂಕ್ ಯು. ಅಂಥವ್ರ ಬಗ್ಗೆನೂ ಇಂಟರ್ವ್ಯೂ ಮಾಡ್ರಿ. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯ್ತು ರೀ ನಿಮಗೆ ಭೇಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.